ಕನ್ನಡದ ನಟರಾಗಿರುವ ನಿರ್ಮಾಪಕರಾಗಿರುವ ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಮದನ್ ಪಟೇಲ್ ಅವರು ನನ್ನ ಜೊತೆಗಿದ್ದಾರೆ. ಇವತ್ತು ಕನ್ನಡದಲ್ಲಿ ಕಳೆದ ವರ್ಷ 24ರಲ್ಲಿ 248 ಸಿನಿಮಾ ಬೆಳೆದಿದೆ. ಅಲ್ಲಿ 2-3 ಸಿನಿಮಾ ನಿರ್ಮಾಪಕರು ಹಣ ಮಾಡಿದ್ದಾರೆ ಅನ್ನೋ ನನಗೆ ಗೊತ್ತಿಲ್ಲ. ಒಂದು ಸ್ಪರ್ಧಾ ವಿಭಾಗದಲ್ಲಿ ಒಂದು 5 ಜನ ಆಗಲಿ 10 ಜನ ಆಗಲಿ ನೀವು ಜೂರಿಗಳಿದ್ರೆ ಒಂದು ದಿನಕ್ಕೆ 4 ಸಿನಿಮಾ ನೋಡಿದ್ರು 100 ಸಿನಿಮಾ ನೋಡೋಕ್ಕಾಗಲ್ಲ. 29ರಲ್ಲಿ ಈ 17ನೇ ಅಂತಾರಾಷ್ಟ್ರೀಯನ ಜನವರಿಯಲ್ಲೇ ಯಾಕೆ ಮಾಡ್ತಿದ್ದೀನಿ? 8 ತಿಂಗಳಿಂದ ತಾನೇ ಮಾಡಿದ್ದೀನಿ. ಇಷ್ಟು ತರಾತುರಿತಲ್ಲಿ ಮಾಡುವಂಥ ಅವಶ್ಯಕತೆ ಇದೆ. ಎರಡು 2019ರಿಂದ ಇಲ್ಲಿವರೆಗೆ ಏನೂ ಸಬ್ಸಿಡಿ ಕೊಟ್ಟಿಲ್ಲ. ಒಬ್ಬ ಸಿನಿಮಾ ನಿರ್ಮಾಪಕನಿಗೆ ಇವತ್ತು ಪೋಸ್ಟನ್ನು ಅಂಟಿಸುವ ಪೇಸ್ಟಿಂಗ್ ಕಾಸು ಸಹ ಬರ್ತಿಲ್ಲ. ಯಾವ ರೀತಿ ಇದರಿಂದ ನಾನು ಒಬ್ಬ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬಾರ್ದು. ಈಗಾಗಲೇ ಅಲ್ಲಿ ಏನೇನೋ ಕಾರಣಗಳಿಗೆ ನಮ್ಮ ಸರ್ಕಾರದ ಮೇಲೆ ಹೋಗ್ಬೇಕು ಅನ್ಸೋ ಕೆಲಸ ನಡೀತಿದೆ, ನಿಮಗೆ ಗೊತ್ತಿದೆ. ಸೊ ಅದಕ್ಕೆ ಹೋಗ್ಯಾರ ಇಸ್ ದ ಬಿಸಿಯೆಸ್ಟ್ ಆರ್ಟಿಸ್ಟ್. ಅವರು ಬ್ಯುಸಿ ಇರ್ಬೋದು, ಅವರ ಬ್ಯುಸಿನಲ್ಲಾದರೂ ಅಧಿಕಾರಿಗಳು ಅವ್ರ ಕೆಳಗಡೆ ಇರೋರೆಲ್ಲ ಅವ್ರಿಗೆಲ್ಲ ಗಮನಕ್ಕೆ ತರಬೇಕಲ್ಲ. ಇನ್ನು ಸಾಮಾನ್ಯವಾಗಿ ಪ್ರಜೆಗಳ ಮನಿ ಪೋಲಾಗ್ತಾ ಇದೆ ಅಂತ ಅನ್ನಿಸ್ದಾಗ ಒಂದು ದೊಡ್ಡ ಮಟ್ಟದ ಹೋರಾಟ ಅಥವಾ ವಿರೋಧ ವ್ಯಕ್ತಪಡಿಸೋದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೆಚ್ಚಾಗಿರುತ್ತೆ. ಬಟ್ ವೈ ನಾಟ್ ಚಿತ್ರರಂಗ? ಸಿದ್ದರಾಮಯ್ಯನಂತ ಒಬ್ಬ ಅತ್ಯುತ್ತಮ ಮುಖ್ಯಮಂತ್ರಿ ನಾವು ಇಲ್ಲಿವರೆಗೂ ನೋಡಿಲ್ಲ. ಅವ್ರಿಗೆ ಎಲ್ಲ ರೀತಿಯ ನಾಲೆಡ್ಜ್ ಇದೆ. ಬಟ್ ಅನ್ಫಾರ್ಚುನೇಟ್ ಯಾಕೆ ಇದ್ರ ಬಗ್ಗೆ ಯಾರು ಅವ್ರ ಗಮನಕ್ಕೆ ತರ್ತಿಲ್ಲ. ನಮ್ಮ ಜನಪ್ರಿಯ ನಟರಾದಂಥ ಕಿಚ್ಚ ಸುದೀಪ್ ಅವರಿಗೆ ಅತ್ಯುತ್ತಮ ನಟ ಅನ್ನೋ ಪ್ರಶಸ್ತಿನ ಅವ್ರು ತಿರಸ್ಕಾರ ಮಾಡೋದು ಬೇಡ. ನಾನು ವೈಯಕ್ತಿಕವಾಗಿ ಸುಮಾರು ಒಂದು 35-40 ವರ್ಷಗಳಿಂದ ಏನೋ ಡಿ ಕೆ ಶಿವಕುಮಾರ್ ಅವ್ರನ್ನ ನಾನು ಕಂಡಿದ್ದೇನೆ. ಆಗಿನ ಡಿ ಕೆ ಶಿವಕುಮಾರೇ ಬೇರೆ, ಇವತ್ತಿನ ಡಿ ಕೆ ಶಿವಕುಮಾರ್ ಬೇರೆ. ನಾವು ನೀವು ಕೂತ್ಕೊಂಡು ಇವತ್ತು ತಮ್ಮ ಚಾನೆಲ್ ಮೂಲಕ ಚಲನಚಿತ್ರ ರಂಗಕ್ಕೆ ಸಾರ್ವಜನಿಕರ ಹಣ ಪೋಲಾಗದಂತೆ ಇದನ್ನು ತಡಿಬೇಕಾಗಿ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಇದೇ ಜನವರಿನಲ್ಲಿ ನಡೆಯೋದಕ್ಕೆ ಇದೆ. ಈ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಡೆಯುತ್ತೆ ಅಂತಂದಾಗ ಸಾಕಷ್ಟು ಕುತೂಹಲ ಇರುತ್ತೆ. ಯಾವೆಲ್ಲ ಚಿತ್ರಗಳು ಪ್ರದರ್ಶನ ಆಗ್ಬೋದು, ಯಾವೆಲ್ಲ ಚಿತ್ರಗಳಿಗೆ ಒಂದಷ್ಟು ಪ್ರಶಸ್ತಿಗಳು ಸಿಗ್ಬೋದು, ಈ ನಿಟ್ಟಿನಲ್ಲಿ ಸಾಕಷ್ಟು ಕುತೂಹಲಗಳು ಚಿತ್ರಾಭಿಮಾನಿಗಳಲ್ಲಿ ಇರುತ್ತೆ. ಆದರೆ ಕನ್ನಡದ ನಟರಾಗಿರುವ ನಿರ್ಮಾಪಕರಾಗಿರುವ ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಮದನ್ ಪಟೇಲ್ ಅವರು ನನ್ನ ಜೊತೆಗಿದ್ದಾರೆ. ಇವರು ಇತ್ತೀಚೆಗೆ ಹೇಳಿದಂತಹ ಅಥವಾ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಏನಪ್ಪ ಅಂತಂದರೆ, ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಮಾಡೋದ್ರಿಂದ ಏನು ಉಪಯೋಗ, ಯಾಕೆ ಮಾಡಬೇಕು, ಸಾರ್ವಜನಿಕರ ಹಣ ಈ ರೀತಿ ಮಾಡೋದ್ರಿಂದ ಪೋಲಾಗ್ತಾ ಇದೆ ಎನ್ನುವುದು ಅವರ ಒಂದು ವಾದ. ಸೊ ಈ ವಿಚಾರವಾಗಿ ಮಾತನಾಡೋದಕ್ಕೆ ಇವತ್ತು ಅವರೇ ನನ್ನ ಜೊತೆಗಿದ್ದಾರೆ. ನಾನು ಮಾತನಾಡಿಸ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಹೇಗಿದ್ದೀರಿ? ಚೆನ್ನಾಗಿದೆ. ಎಸ್ ಸರ್, ಪ್ರಸ್ತುತ ಕನ್ನಡ ಚಿತ್ರರಂಗದ ಬೆಳವಣಿಗೆ ಒಂದು ಕಡೆ ಚಿತ್ರರಂಗ ಬೆಳೀತಾ ಇದೆ. ಆ ಬೆಳವಣಿಗೆ ನಿಟ್ಟಿನಲ್ಲಿ ಒಂದಷ್ಟು ಹಿಂದೆಯಿಂದ ಕೆಲಸಗಳು ಆಗ್ತಾ ಇದೆ. ಅದರ ಜೊತೆಗೆ ಸರ್ಕಾರದ ಒಂದಷ್ಟು ಸಪೋರ್ಟನ್ನು ಸಹ ಚಿತ್ರರಂಗ ಕೇಳ್ತಾ ಇದೆ. ಸೊ ಇದ್ರ ಸಲುವಾಗಿ ಸರ್ಕಾರ ಆಯೋಜನೆ ಮಾಡುವಂತಹ ಒಂದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಸಹ ಇದರ ಭಾಗವಾಗೇ ಇರುತ್ತೆ. ಸೊ ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡೋದ್ರಿಂದ ಏನು ಉಪಯೋಗ ಇಲ್ಲ, ಮಾಡಬಾರ್ದು ಅನ್ನೋ ಒಂದು ಅಭಿಪ್ರಾಯವನ್ನು ನೀವು ಮಂಡಿಸಿದ್ರಿ. ಸರ್, ಯಾಕೆ? ಕಾರಣ ಕೇಳ್ಬೋದಾ? ಅದಕ್ಕೆ ಮುಂಚೆ ನಾನು ನೋಡೋದ್ರಿಗೆ ಅಂದರೆ ನಮ್ಮ ವೀಕ್ಷಕರಿಗೆ, ಭಾಳಷ್ಟು ಜನ ಯುವ ವೀಕ್ಷಕರಿರ್ತಾರೆ, ಅವರಿಗೆ ನಮ್ಮ ಪರಿಚಯಗಳು ಅಷ್ಟು ಗೊತ್ತಿರಲ್ಲ. ನಾನೊಂದು 40 ವರ್ಷದಿಂದ ಗಾಂಧಿನಗರದಲ್ಲಿ ನನ್ನ ಆಫೀಸ್ ಇತ್ತು. ನಾನೊಬ್ಬ ನಟನಾಗಿ, ಲೇಖಕನಾಗಿ, ಸಂಗೀತ ನಿರ್ದೇಶಕನಾಗಿ, ವಿತರಕನಾಗಿ, ಸ್ಟುಡಿಯೋ ಮಾಲೀಕನಾಗಿ ಈ ರಂಗಕ್ಕೆ ಭಾಳಷ್ಟು ಸೇವೆ ಸಲ್ಲಿಸಿದೆ. 93 ನನ್ನ ಮೊಟ್ಟ ಮೊದಲ ನಿರ್ಮಾಣ ಚಿತ್ರ, ನನ್ನದೇ ಮ್ಯೂಸಿಕ್ ಡೈರೆಕ್ಷನ್, ಇಂಡಿಯನ್. ಓಕೆ. ದೇವರಾಜ್ ಅವ್ರ ಹೀರೋ, ಸಿತಾರಾ ಹೀರೋಯಿನ್. ನಾನು ನನ್ನ ಸ್ನೇಹಿತರ ಜೊತೆ ಸೇರಿ ಮಾಡಿದೆ. 1993, 32 ವರ್ಷ ಆಯಿತು ಅಂತ. ಓಕೆ ಓಕೆ. 95 ನಾನು ಪ್ರಪ್ರಥಮವಾಗಿ ಹೀರೋ ಆಗಿ ನಟಿಸಿದಂಥ ಚಿತ್ರ ಮಹಾಚಿತ್ರ. ನನ್ನದೇ ಡೈರೆಕ್ಷನ್ನು, ನಾನೇ ಹೀರೋ. ಅದಾದಮೇಲೆ ಬಂದಿದ್ದು ಆಂಧ್ರ ಹೆಂಡತಿ, ಪೊಲೀಸ್ ಆಫೀಸರ್ಸ್, ಗರುಡ, ಓಕೆ ಸರ್ ಓಕೆ, ಲವ್ ಸ್ಟೋರಿ, ಹೀಗೆ ಸುಮಾರು
ಹಲವಾರು ಸಿನಿಮಾಗಳನ್ನು ನಾನು ಪ್ರೊಡ್ಯೂಸ್ ಮಾಡಿದ್ದೀನಿ, ನಟಿಸಿದ್ದೀನಿ. ರಮ್ಯಾ ಕೃಷ್ಣ ಸಹ ನನ್ನ ಜೊತೆ ಹೀರೋಯಿನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇದೊಂದು ಸಣ್ಣ ಪರಿಚಯ ನಮ್ಮ ನೋಡುಗರಿಗೆ ಇರಲಿ ಅಂತ ನಾನು ಯುವಕರಿಗೆ ನನ್ನ ತುತ್ತೂರಿ ನಾನೇ ಓದ್ಕೊಳ್ಳೋದಲ್ಲ, ಗೊತ್ತಿರಬೇಕು. ಇತಿಹಾಸ ಗೊತ್ತಿದ್ರೆ ಏನಪ್ಪ ಇವರಿಷ್ಟು ಪ್ರಬುದ್ಧವಾಗಿ ಮಾತಾಡ್ತಾರೆ ಅಂದರೆ ನಮಗೊಂದು ಹಿನ್ನೆಲೆ ಬೇಕಾಗುತ್ತೆ. ಸೊ ಕರೋನಾ ಸಂದರ್ಭದಲ್ಲಿ ನನ್ನ ಗಾಂಧಿನಗರದ ಆಫೀಸನ್ನು ನಾನು ಮುಚ್ಚಿದೆ. ಆಮೇಲೆ ತೆಗೆಯೋ ಪ್ರಯತ್ನ ಮಾಡಲಿಲ್ಲ. ಯಾಕಂದರೆ ಸಿನಿಮಾ ಇಂಡಸ್ಟ್ರಿ ಯಾವ ಪರಿಸ್ಥಿತಿಯಲ್ಲಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಈಗ ವಿಷಯಕ್ಕೆ ಬರೋಣ. 17ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು ಇದೇ ಜನವರಿ 29ರಿಂದ ಫೆಬ್ರವರಿ 6ರವರೆಗೆ 7 ದಿನಗಳ ಕಾಲದಲ್ಲಿ 7-8 ದಿನದ ಕಾಲದಲ್ಲಿ ಅದನ್ನು ಏರ್ಪಡಿಸೋದಕ್ಕೆ ಮೊನ್ನೆ ತಾನೇ ಒಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿ ನಮ್ಮ ಗೆಳೆಯರು ಒಬ್ಬ ಪ್ರಬುದ್ಧ ಮತ್ತು ವಿಶೇಷವಾಗಿ ಪ್ರತಿಭಾವಂತ ನಟ, ನಿರ್ದೇಶಕ ಹಾಗೂ ಸಂಗೀತ ನಿರ್ದೇಶಕರು, ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದಾರೆ. ಅವರನ್ನೇ ಸಾಧು ಕೋಕಿಲ ಅವ್ರನ್ನ ಈಗ ಅವರು ಸದ್ಯ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರಾಗಿದ್ದಾರೆ. ಅವರು ಬಂದ ನಂತರ 2 ವರ್ಷದಲ್ಲಿ ಅವ್ರಿಗೆ ಎಷ್ಟು ಭಗವಂತ ಶಕ್ತಿ ಕೊಟ್ಟಿದ್ದಾನೆ, ಅವ್ರು ಕೆಲಸ ಮಾಡ್ತಿದ್ದಾರೆ. ಆದರೆ ಪ್ರಜಾವಾಣಿನಲ್ಲಿ ಒಂದು ಲೇಖನ ಬಂತು, ಉದ್ಯಮಕ್ಕೆ ಬೇಡವಾದ ಚಲನಚಿತ್ರೋತ್ಸವ. ಇದು ಪ್ರಜಾವಾಣಿ ಲೇಖ, ನಾನು ಪ್ರಿಂಟ್ ಹಾಕ್ಕೊಂಬಂದೆ. ಪ್ರಾಬ್ಲಮ್ ಏನಂದರೆ ಕೇವಲ 8 ತಿಂಗಳ ಅವಧಿ, ಮಾರ್ಚಲ್ಲಿ ಆಗಿದೆ 16ನೇದು, ಮತ್ತೆ ಇಮಿಡಿಯೇಟಾಗಿ 17ನೇದು ಮಾಡ್ತಿದ್ದಾರೆ. ವರ್ಷ ತುಂಬೋದಕ್ಕಿಂತ ಮುಂಚೆ ಅದನ್ನು ಕರೆದಿದ್ದಾರೆ. ಇದರಲ್ಲಿ 2-3 ಪ್ರಶ್ನೆ ಇದೆ ನನ್ನದು. ಒಂದನೇದು ಡಿಸೆಂಬರ್ 31ರ ಒಳಗಡೆ ಸೆನ್ಸರ್ ಆಗಿರೋ ಸಿನಿಮಾವನ್ನು ನೀವು ಸ್ಪರ್ಧೆಗೆ ಅಪ್ಲಿಕೇಶನ್ ಹಾಕೋಬಹುದು ಅಂತ ಇದರಲ್ಲಿ ಇದೆ. ಸರ್ಕಾರದ ಆದೇಶ ನನ್ನ ಕೈಯಲ್ಲೇ ಇದೆ. ಜಸ್ಟ್ ಸೆನ್ಸರ್ ಆಗಿದ್ರೆ ಮುಗೀತು. ಸೆನ್ಸರ್ ಆಗಿ ರಿಲೀಸ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ. ಇಲ್ಲ, ರಿಲೀಸ್ ಆಗದೆ ಹೋದ್ರೂ ತೊಂದರೆ ಇಲ್ಲ. ಸೆನ್ಸರ್ ಆಗಿರಬೇಕು. ಡಿಸೆಂಬರ್ 31ರೊಳಗಡೆ 3 ವಿಭಾಗದಲ್ಲಿ ಏಷ್ಯನ್ ಸಿನಿಮಾ ಸ್ಪರ್ಧಾ ವಿಭಾಗ, ಚಿತ್ರಭಾರತಿ ಭಾರತೀಯ ಸಿನಿಮಾ ಸ್ಪರ್ಧಾ ವಿಭಾಗ, ಕನ್ನಡ ಸಿನಿಮಾ ಸ್ಪರ್ಧಾ ವಿಭಾಗ. ಇವತ್ತು ಕನ್ನಡದಲ್ಲಿ ಕಳೆದ ವರ್ಷ 24ರಲ್ಲಿ 248 ಸಿನಿಮಾ ಬಿಡುಗಡೆ ಆಗಿದೆ. ಅದರಲ್ಲಿ 2-3 ಸಿನಿಮಾ ನಿರ್ಮಾಪಕರು ಹಣ ಮಾಡಿದ್ದಾರೆ ಅನ್ನೋ ನನಗೆ ಗೊತ್ತಿಲ್ಲ. ನಂದು ಒಂದು ಸಿನಿಮಾ ಬಿಡುಗಡೆ ಆಗಿತ್ತು, ತಮಟೆ. ಅದನ್ನು ನಾವು ಥಿಯೇಟ್ರ್ಗಳಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ಓಡಿಸ್ಬೇಕಾಯ್ತು. ಅದೊಂದು 25 ದಿನ ತೆರೆ ಕಾಣ್ತು. ಅಲ್ಲಿಗೆ ಆಗಿದೆ ನನಗೆ. ಬೇರೆಯವ್ರಿಗೆ ಏನಾಗಿದೆ ಅಂತ ಅವ್ರನ್ನೇ ನೀವು ಕರೆದು ಕೇಳಬೇಕು. 248 ಸಿನಿಮಾ, ಒಂದು ವಾರದಲ್ಲಿ 8 ಸಿನಿಮಾ, 10 ಸಿನಿಮಾ, 13 ಸಿನಿಮಾದವ್ರು ರಿಲೀಸ್ ಆಗಿದೆ. ಈಗ ನಾನು ಕೇಳೋದವ್ರಿಗೆ ಇಷ್ಟೇ, ಈ 31ಕ್ಕೆ ಕೊನೆಯ ದಿನ ಸ್ಪರ್ಧೆಗೆ ನೀವು ಅರ್ಜಿ ಹಾಕ್ಕೊಳ್ಳಿ, ಮತ್ತು 31ಕ್ಕೆ ಲಾಸ್ಟ್ ಇದು ಏನು ಸೆನ್ಸರ್ ಆಗಿರಬೇಕು. ನೀವು ಏರ್ಪಡಿಸ್ತಿರೋದು 29ರಿಂದ, ಕೇವಲ 29 ದಿನಗಳಿದೆ. ಆ 29 ದಿನದಲ್ಲಿ ಎಷ್ಟು ಜ್ಯೂರಿಗಳು ಈ 3 ವಿಭಾಗಗಳಲ್ಲಿ ಯಾವ ರೀತಿ ಸಿನಿಮಾ ನೋಡಿ ಆಯ್ಕೆ ಮಾಡ್ತಾರೆ? ಸ್ವಲ್ಪ ಸಾಮಾನ್ಯ ಮನುಷ್ಯನು ಇದನ್ನು ಅರ್ಥೈಸ್ಕೊಳ್ಬಲ್ಲ. ಎಷ್ಟು ಜನ ಇರ್ತಾರೆ ಸರ್ ಜ್ಯೂರಿಗಳು? ಸರ್, ಈಗ ಜ್ಯೂರಿಗಳು ಎಷ್ಟಾರಲ್ಲಿ 4 ಜನನೋ 5 ಜನನೋ 10 ಜನನೋ ಅದೆಲ್ಲ ಪ್ರಶ್ನೆ. ಈಗ ಒಂದು ಸಿನಿಮಾನ ನೀವು ಆಯ್ಕೆ ಮಾಡ್ಬೇಕಂದ್ರೆ ಅದೇ ತಂಡ ತಾನೇ ಎಲ್ಲ ಸಿನಿಮಾ ನೋಡಬೇಕು. ಒಂದು ದಿನಕ್ಕೆ 3 ಸಿನಿಮಾ ನೋಡಿದ್ರೆ ಹುಚ್ಚಿಡ್ದು ನೋಡುತ್ತೆ. ಇನ್ನು 4 ಸಿನಿಮಾ ನೋಡೋಷ್ಟರಲ್ಲಿ ಮನುಷ್ಯ ಅಲ್ವಾ, ನಾವು ಮನುಷ್ಯರೇ, ಅವರು ಮನುಷ್ಯ, ಸಾಧ್ಯನೇ ಇಲ್ಲ. ಒಂದು ದಿನಕ್ಕೆ 4 ಸಿನಿಮಾ ನೋಡಿದ್ರು ಅಂದ್ರೂ 20 ದಿನಕ್ಕೆ 80 ಸಿನಿಮಾ ಮಾತ್ರ ನೋಡೋಕ್ಕಾಗತ್ತೆ ಅಲ್ವಾ? 29ನೇ ದಿನದವರೆಗೂ ತಳ್ಳೋಣ, ಓಕೆ, 100-105 ಸಿನಿಮಾ ನೋಡ್ಬೋದು. ಕನ್ನಡದಲ್ಲಿ ಎಲ್ರಿಗೂ ಅವ್ರವ್ರ ಸಿನಿಮಾ, ನಮ್ಮ ಮಕ್ಕಳು ನಮಗೆ ಮುದ್ದಾಗೆ ಕಾಣುತ್ತೆ. ಹಾಗಾಗಿ ನಾನು ಸಿನಿಮಾ ನಿರ್ಮಾಣ ಮಾಡಿದ್ರು ನನ್ನ ಸಿನಿಮಾ ಅದ್ಭುತವಾದ ಸಿನಿಮಾ ಅಂತಲೇ ಹೇಳೋದು. ಎಲ್ರಿಗೂ ಅವ್ರವ್ರ ಸಿನಿಮಾನ ಸ್ಪರ್ಧೆಗೆ ಹಾಕ್ಕೊಳ್ತಾರೆ. ಕೇವಲ 3,000 ರೂಪಾಯಿ ಅಷ್ಟೇ ಫೀಸು. ಹೌದು. ಸೊ ಸೆನ್ಸರ್ ಆಗಿತ್ತೆ, ಬಿಡುಗಡೆ ಆಗಿರಲ್ಲ, ನೋಡೋಣಪ್ಪ ಇದರಲ್ಲಾದರೂ ನಮಗೆ ಸ್ಪರ್ಧೆಯಲ್ಲಿ ಗೆದ್ದರೆ ಬಿಡುಗಡೆಗೆ ಅನುಕೂಲ ಆಗುತ್ತೆ ಅಂತ ಭಾಳಷ್ಟು ಜನ ನಿರ್ಮಾಪಕರು, ನಿರ್ದೇಶಕರು ಒಳ್ಳೆ ಪಬ್ಲಿಸಿಟಿ ಸಿಗುತ್ತೆ ಅಂತ ಇಲ್ಲಿ ಅವರೇ ಹೇಳ್ಕೊಳ್ತಾರೆ. ನೋಡಿ, ಇದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಮಾರ್ಗಸೂಚಿಗಳು ಸರ್ಕಾರದ್ದಿದ್ದು ನಾನು ಹೇಳ್ತಾರೆ. ಕೊನೆಯಲ್ಲಿ ಹೇಳ್ತಾರೆ, ಕರ್ನಾಟಕ ಸರ್ಕಾರದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಚಲನಚಿತ್ರೋತ್ಸವ ಘಟಕ, ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರು ಹಾಗೂ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರ ಕಲಾತ್ಮಕ ನಿರ್ದೇಶಕರು ಅಗತ್ಯವಾದಲ್ಲಿ ಆಯ್ಕೆ ಪ್ರಕ್ರಿಯೆಯಲ್ಲಿ ನಿರ್ಧಾರ ಕೈಗೊಳ್ಳಬಹುದಾದ
ವಿಶೇಷ ಅಧಿಕಾರವನ್ನು ಹೊಂದಿರುತ್ತಾರೆ ಅಂತ ಬರೀತು ಸರ್ಕಾರದ ಆದೇಶ. ಅಗತ್ಯವಾದಲ್ಲಿ ವಿಶೇಷ ಅಧಿಕಾರ. ಓಕೆ. ಆಗಿದ್ಮೇಲೆ ಏನು ಸರ್ ಅಲ್ಲ ಏನಕ್ಕೆ ಬೇಕಿದು ವಿಶೇಷ ಅಧಿಕಾರ? ಏನು ವಿಶೇಷ ಅಧಿಕಾರ? ಯಾವುದು ಮೊದಲನೇ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಫಸ್ಟ್ ಮೊದಲನೇ ಚಿತ್ರ ಯಾವುದು ಅತ್ಯುತ್ತಮ, ಓಕೆ, ಎರಡನೇ ಚಿತ್ರ ಯಾವುದು ಅಂತ ಆಯ್ಕೆ ಮಾಡಬೇಕಲ್ಲ. ಓಕೆ. ಆಯ್ಕೆಗೋಸ್ಕರ ತಾನೇ ಈ ಸ್ಪರ್ಧೆಗೆ ನೀವು ಎಲ್ಲ ಸಿನಿಮಾ ನಿರ್ಮಾಪಕನ ಕರೆದಿದ್ದೀರಿ. ಓಕೆ. ಅವ್ರು ಅರ್ಜಿನೂ ಹಾಕ್ಕೊಂಡಿರ್ತಾರೆ 3,000 ಸಾವಿರ ಅದಕ್ಕೆ ಫೀಸ್ ಕಟ್ಟಿ. ಹಂಗಂದ್ರೆ ಏನು, ಇವ್ರಿಗೆ ಯಾರು ಬೇಕೋ ಒಂದು 4 ಸಿನಿಮಾಗೆ ಇವ್ರು ಮೊದಲೇ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅಂತ ಕಾಣುತ್ತೆ. ನೋಡ್ಲಿ ಯಾಕಂದ್ರೆ ವಿಶೇಷ ಅಧಿಕಾರ ಇದೆಯಲ್ಲ. ಓಕೆ. ಮತ್ತೆ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಹೇಗೆ ನೋಡೋಕ್ಕೆ ಸಾಧ್ಯ ಆಗುತ್ತೆ? ಎಸ್. ಈಗ ಒಂದು ಸ್ಪರ್ಧೆನಲ್ಲಿ, ಒಂದು ಸ್ಪರ್ಧಾ ವಿಭಾಗದಲ್ಲಿ ಒಂದು 5 ಜನ ಆಗಲಿ 10 ಜನ ಆಗಲಿ ನೀವು ಜೂರಿಗಳಿದ್ರೆ ಒಂದು ದಿನಕ್ಕೆ 4 ಸಿನಿಮಾ ನೋಡಿದ್ರು 100 ಸಿನಿಮಾ ನೋಡೋಕ್ಕಾಗಲ್ಲ 29ರಲ್ಲಿ. ಅಂದರೆ ಈಗ ಅಷ್ಟು ಜೂರಿಗಳು ಒಂದು ಸಿನಿಮಾನ ಅಷ್ಟು ಜನ ಒಟ್ಟಿಗೆ ನೋಡಬೇಕು ಅಥವಾ ಈಗ ಫಾರ್ ಎಕ್ಸಾಂಪಲ್ ಜೂರಿಗಳು ಅಂದರೆ ಒಂದು ಸಮಿತಿ ಏನಿದೆ, ಆ ಸಮಿತಿ ಎಲ್ಲ ಸಿನಿಮಾ ನೋಡಿ ಅಷ್ಟು ಸಿನಿಮಾದಲ್ಲಿ ಅತ್ಯುತ್ತಮ ಸಿನಿಮಾ ಯಾವುದು ಅಂತ ಆಯ್ಕೆ ಮಾಡಬೇಕು. ಓಕೆ. ಅಷ್ಟು ಜನನು ಅಷ್ಟು ಸಿನಿಮಾ ನೋಡಿರ್ಬೇಕು. ನೋಡಲೇಬೇಕು. ಇಲ್ಲಿ ಆ ಜೂರಿ ಸೆಕ್ಷನ್ ಡಿವೈಡ್ ಆಗಲ್ಲ. ಅಂದ್ರೆ ಒಂದಿಬ್ರು ಈ ಸಿನಿಮಾ ನೋಡ್ಲಿ, ಇನ್ನೊಂದಿಬ್ರು ಆ ಸಿನಿಮಾ ನೋಡ್ಲಿ, ಆ ಥರ ಆಗಲ್ಲ. ಆ ಥರ ಮಾಡಿದ್ರೆ ಹೇಗೆ ಜಡ್ಜ್ ಮಾಡ್ತೀರಾ? ಓಕೆ 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 ಫೈನ್. ಅವ್ರಿಗೆ ಆ ಸಿನಿಮಾ ಚೆನ್ನಾಗಿ ಕಂಡಿರ್ಬೋದು, ಇವರು ಸಿನಿಮಾ ಕಂಡು ಚೆನ್ನಾಗಿ, ನೀನು ನೋಡಿದಕ್ಕಿಂತ ನಾನು ನೋಡಿದ್ರೆ ಚೆನ್ನಾಗಿದೆ ಅಂತ ಅನಿಸ್ಬೋದು. ಇಟ್ಸ್ ನಾಟ್ ಪಾಸಿಬಲ್, ಅದಾಗೋದೇ ಇಲ್ಲ. ಓಕೆ. ನಾನೇನು ಕೇಳ್ತೀನಿ ಅಂದರೆ ಇಷ್ಟೊಂದು ತರಾತುರಿನಲ್ಲಿ ಯಾಕೆ ಮಾಡ್ತೀನಿ? 17ನೇ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್, ಇದರಿಂದ ಇಲ್ಲಿವರೆಗೂ ಒಂದಷ್ಟು ಪ್ರಶ್ನೆಗಳು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆದಿದ್ದೀನಿ. ಬಹುಶಃ ಅದು ಅವ್ರಿಗೆ ಗಮನಕ್ಕೆ ಬಂದಿದೆ ಅನ್ನೋ ಗೊತ್ತಿಲ್ಲ. ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಪ್ರಾರಂಭ ಆಗಿ 16 ವರ್ಷ ತುಂಬಿದೆ. ಇದರಿಂದ ಕನ್ನಡ ಚಲನಚಿತ್ರರಂಗಕ್ಕೆ ಆಗಿರುವ ಅಭಿವೃದ್ಧಿ ಕಾರ್ಯಗಳೇನು? ಹಿಂದೆ ಬಂದಂಥವರೆಲ್ಲ ಅವರವ್ರ ಶಕ್ತಿ ಅನುಸಾರ ಒಂದಷ್ಟು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ. ನಾನು ಯಾರನ್ನೂ ಈ ಸಂದರ್ಭದಲ್ಲಿ ಮಾಡಿಲ್ಲ ಅಂದರೆ ಇನ್ಕ್ಲೂಡಿಂಗ್ ಸಾಧು ಕೋಕಿಲ ಅವ್ರಿಗೂ, ಎಲ್ಲರೂ, ನಮ್ಮ ರಾಜೇಂದ್ರ ಸಿಂಗ್ ಬಾಬು ಆಗ್ಬೋದು, ಹೀಗೆ ಎಲ್ಲರೂ ಅವ್ರವ್ರ ಕರ್ತವ್ಯವನ್ನು ಮಾಡಿದ್ದಾರೆ. ಈ 17ನೇ ಅಂತಾರಾಷ್ಟ್ರೀಯನ ಜನವರಿಯಲ್ಲೇ ಯಾಕೆ ಮಾಡ್ತಿದ್ದೀರಿ? 8 ತಿಂಗಳ ಹಿಂದೆ ತಾನೇ ಮಾಡಿದ್ದೀನಿ. ಇಷ್ಟು ತರಾತುರಿತಲ್ಲಿ ಮಾಡುವಂಥ ಅವಶ್ಯಕತೆ ಏನು? ಮತ್ತು ಏನು ಸಿದ್ಧತೆ ಮಾಡ್ಕೊಂಡಿದ್ದೀರಿ ಇದಕ್ಕೆ? ಜೂರಿಗಳನ್ನೆಲ್ಲ ಮಾಡಿದ್ದೀರಾ? ಯಾವ್ಯಾವ ಸಿನಿಮಾ ಅಲ್ಲಿ ನಿಮಗೆ ವಿದೇಶದಿಂದ ಯಾವ್ಯಾವ ಸಿನಿಮಾ ತರಿಸ್ತಾ ಇದ್ದೀರಿ? ಎಲ್ಲ ಸಿನಿಮಾಗಳು ವಿದೇಶದ ಸಿನಿಮಾ ಅದು ಯೂಟ್ಯೂಬಲ್ಲಿ ಸಿಗುತ್ತೆ, ಇಂಟರ್ನೆಟಲ್ಲಿ ಸಿಗುತ್ತೆ. ಅಲ್ಲಿ ಬಂದು ನೋಡೋಂಥವ್ರು ಇಲ್ಲಿವರೆಗೂ ಕನ್ನಡ ಚಲನಚಿತ್ರರಂಗವನ್ನು ಪಕ್ಕಕ್ಕಿಟ್ಟೆ ಆಗಿರೋದು. ನಾನು ಬರೆದಿರೋದಲ್ಲ, ಪ್ರಜಾವಾಣಿಯವರೇ ಬರೆದಿರೋದು. ಓಕೆ. ಉದ್ಯಮಕ್ಕೆ ಬೇಡವಾದ ಚಲನಚಿತ್ರೋತ್ಸವ. ಓಕೆ ಓಕೆ. ಭಾಳ ಚೆನ್ನಾಗಿ ಬರೆದಿದ್ದಾರೆ. ಯಾರು ಬರೆದ್ರು ಅದನ್ನು? ಪ್ರೇಮ್ ಕುಮಾರ್ ಹರಿಯಬ್ಬ ಅವರು ಬರೆದಿದ್ದಾರೆ. ಅದ್ರ ಬಗ್ಗೆ ಭಾಳ ಅದ್ಭುತವಾಗಿ ಬರೆದಿದ್ದಾರೆ ಅವರು. ಕೊನೆಯಲ್ಲಿ ಕೇಳ್ತಾ ಅವರು ಹೇಳ್ತಾ ಹೋಗ್ತಾರೆ. ಕೊನೆಯಲ್ಲಿ 16ನೇ ಚಂದ್ರೋತ್ಸವದಲ್ಲಿ ಸಮಕಾಲೀನ ಸಿನಿಮಾಗಳ ಪೈಕಿ ಹಲವು ಉತ್ತಮ ಸಿನಿಮಾಗಳಿದ್ದವು. ಅದು ಯಾವುದಾದ್ರು ಬಂದಿತ್ತಲ್ಲ ಅದ್ರ ಬಗ್ಗೆ ಬರೆದ್ಬಿಟ್ಟು ಎಂಡಲ್ಲಿ ಅವ್ರು ಹೇಳ್ತಾರೆ, 17ನೇ ಬೆಂಗಳೂರು ಚಿತ್ರೋತ್ಸವ ಹೇಗಿರಬೇಕು? ಚಿತ್ರೋತ್ಸವ ಜನರ ತೆರಿಗೆ ಹಣದಲ್ಲಿ ನಡೆಯುತ್ತಿದೆ ಎನ್ನುವ ಎಚ್ಚರ ಚಲನಚಿತ್ರ ಅಕಾಡೆಮಿಗೆ ಇರಬೇಕು. ಪ್ರದರ್ಶನಕ್ಕೆ ಅವಕಾಶ ಕೇಳಿ ಸಲ್ಲಿಸುವ ಸಿನಿಮಾಗಳ ಆಯ್ಕೆಯಲ್ಲಿ ಪಾರದರ್ಶಕತೆ ಇರಬೇಕು. ಪೂರ್ವ ತಯಾರಿಗೆ ಕನಿಷ್ಠ 5-6 ತಿಂಗಳ ಕಾಲಾವಕಾಶ ಬೇಕು. ಹಣ ಕೊಡುತ್ತೇವೆ, ನಿಮಗೆ ಬೇಕಾದಂಥ ಚಿತ್ರೋತ್ಸವ ನಡೆಸಿ ಎನ್ನುವ ಸರ್ಕಾರದ ಧೋರಣೆ ಬದಲಾಗಬೇಕು. ತರಾತುರಿಯಲ್ಲಿ ಚಿತ್ರೋತ್ಸವ ಮಾಡಿ ಬೆನ್ನು ತಟ್ಟಿಕೊಳ್ಳುವ ಪ್ರವೃತ್ತಿ ಮುಂದುವರಿದರೆ ಅದರಿಂದ ಹೆಚ್ಚಿನ ಪ್ರಯೋಜನ ಆಗದು. ಅದಕ್ಕೆ ದೊಡ್ಡ ಮೊತ್ತದ ಹಣ ಖರ್ಚು ಮಾಡುವುದು ವ್ಯರ್ಥ. ಇದು ಪ್ರಜಾವಾಣಿಯಲ್ಲಿ ಪ್ರೇಮ್ ಕುಮಾರ್ ಹರಿಯಬ್ಬೆ ಅವರು ಬರೆದಿರೋದು. ಓಕೆ. ನಾನು ಪ್ರಿಂಟ್ ತೊಗೊಂಬಂದೆ. ಎಸ್ ಎಸ್ ಎಸ್. ಇದು ಹಲವಾರು ವರ್ಷಗಳಿಂದ ಈ ಸಿನಿಮಾ ಚಿತ್ರೋತ್ಸವ ಬೇಡ, ಅದ್ರ ಬದಲಾಗಿ 2019ರಿಂದ ಇಲ್ಲಿವರೆಗೆ ಏನು ಸಬ್ಸಿಡಿ ಕೊಟ್ಟಿಲ್ಲ. ಒಬ್ಬ ಸಿನಿಮಾ ನಿರ್ಮಾಪಕನಿಗೆ ಇವತ್ತು ಪೋಸ್ಟರ್ನ ಅಂಟಿಸುವ ಪೇಸ್ಟಿಂಗ್ ಕಾಸು ಸಹ ಬರ್ತಿಲ್ಲ. ಪೋಸ್ಟರ್ ಪ್ರಿಂಟ್ ಮಾಡೋದು ಬಿಡಿ, ಅದನ್ನು ಪೇಸ್ಟ್ ಮಾಡ್ತಾರಲ್ಲ ಆ ಹಣನೂ ವಾಪಸ್ ಬರ್ತಿಲ್ಲ. ಕೊನೆಯಲ್ಲಿ ಏನೋ ಒಂದು ಕಷ್ಟ ಕಾಲಕ್ಕೆ ಅಥವಾ ಮಾಡಿರೋ ಸಾಲಕ್ಕೆ ಬಡ್ಡಿ ಆದರೂ ಕಟ್ಟಲಿಕ್ಕೆ ಬರೋ ಒಂದು 10 ಲಕ್ಷದಲ್ಲಿ ಅವನೇನಾದ್ರು ಕಟ್ಕೊಳ್ತಾನೆ ಒಬ್ಬ ನಿರ್ಮಾಪಕ. 2019 7ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ನಾವು. ಇದಕ್ಕೆ ಖರ್ಚು ಮಾಡೋಂಥ 4-5 ಕೋಟಿ ಹಣನ 45 ಜನ ನಿರ್ಮಾಪಕರು ಕೊಡ್ಬೋದಲ್ಲ. ಇಲ್ಲ ಹೋಗಲಿ, ಹಾಳಾಗೋಗಲಿ, ನಿಲ್ಲಿಸ್ಬಿಡಿ ಅದನ್ನು. ಓಕೆ.
ಅದಾದರೂ ಆಗಲಿ. ಬಟ್ ಈ ಫಿಲ್ಮ್ ಫೆಸ್ಟಿವಲ್ ಆಗಬೇಕು, ಇದರಿಂದ ಏನು ಲಾಭ ಇದೆ? ಅಲ್ಲಿ ಬಂದು ನೋಡೋರು ಯಾರು? ಸಿನಿಮಾ ರಂಗದವ್ರನ್ನ ಒಬ್ಬರಿಗೂ ಇವ್ರು ಇನ್ವಿಟೇಷನ್ ಕೊಟ್ಟು ಕರೆಯಲ್ಲ. ಲಾಸ್ಟ್ ಫಂಕ್ಷನಲ್ಲೂ ಇದೇ ಥರದ್ದೇನೋ ಒಂದು ಕಾಂಟ್ರವರ್ಸಿ ಆಗಿ ಡಿ ಕೆ ಶಿವಕುಮಾರ್ ಒಂದು ಸ್ಟೇಟ್ಮೆಂಟ್ ಸಹ ಕೊಟ್ಟಿದ್ರು, ಯಾರು ಕೂಡ ಚಿತ್ರರಂಗದಲ್ಲಿ ಬರ್ತಿಲ್ಲ ಅಂತ. ಬರ್ತಿಲ್ಲ, ಕರೆದ್ರೆ ಬರ್ತಾರೆ ನೋಡಿ. ನೆಟ್ಟು ಬೋಲ್ಟು ಟೈಟ್ ಮಾಡಬೇಕಾಗತ್ತೆ ಅಂತ. ಈಗ ಒಂದೇ ಒಂದು ಹೇಳ್ತೀನಿ, ಅವ್ರು ನಮ್ಮ ನಾಯಕರು, ಅವ್ರಿಗೊಂದು ಕನಸಿದೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಕನಸಿದೆ. ಅವರೊಬ್ಬ ರಾಜಕೀಯ ಕನಸುಗಾರ. ಅವರು ಭಾಳ ವಿಶೇಷವಾಗಿ ಇದನ್ನು ಯೋಚನೆ ಮಾಡ್ತಾರೆ, ಏನೋ ಚೆನ್ನಾಗಿ ಆಗಬೇಕು, ಎಲ್ಲ ಯಾಕೆ ಬಂದಿಲ್ಲ ಅಂದರೆ ಯಾರು ಕರಿಬೇಕು ಅದನ್ನು? ಈಗ ನಮ್ಮ ಚಲನಚಿತ್ರರಂಗದಲ್ಲಿ ಕಲಾವಿದರ ಸಂಘ ಇದೆ, ನಿರ್ದೇಶಕರ ಸಂಘ ಇದೆ. ಎಲ್ಲ ಸಂಘಗಳಿಂದ ಒಬ್ಬೊಬ್ಬರನ್ನ ಇದಕ್ಕೆ ಸದಸ್ಯರು ಮಾಡ್ತಾರೆ. ಯಾವುದಕ್ಕೆ? ಅಕಾಡೆಮಿಗೆ. ಓಕೆ. ಅವ್ರ ಮೂಲಕ ಆದರೂ ಅವರವ್ರ ಸದಸ್ಯರುಗಳಿಗೆ ನೇರವಾಗಿ ಕಲಾವಿದರಿಗೆ ಆಗಲಿ, ಒಬ್ಬ ತಂತ್ರಜ್ಞನಿಗಾಗಲಿ, ನಿಮಗೆ ಆಗಲಿ ಸ್ವಾಭಿಮಾನಕ್ಕೆ ಧಕ್ಕೆ ಆದರೆ ನೀವು ಇಲ್ಲಿ ಕೂತ್ಕೊಳ್ಳಲ್ಲ. ಏನೇ ಇರಲಿ, ನಿಮ್ಗೆ ಎಷ್ಟೇ ಸಂಬಳ ಕೊಡಲಿ ಬಿಡಲಿ, ಗೌರವ ಕಲಾವಿದರಿಗೆ ಅದು ತುಂಬ ಜಾಸ್ತಿ ಕಾಡುತ್ತೆ. ಕಲಾವಿದನಿಗೆ ಸ್ವಾಭಿಮಾನ ಭಾಳ ಮುಖ್ಯ. ಏನು ನನಗೆ ಕರೆದೇ ಇಲ್ವಲ್ರಿ, ನಾನು ಯಾಕೆ ಹೋಗ್ಬೇಕು ಅಲ್ವಾ? ಅಲ್ಲಿ ಬಂದು ಅಕಸ್ಮಾತ್ ಏನೋ ಬರೋಣ ಮತ್ತೆ ಅಡ್ಡ ಆಗ್ತಾರೆ. ಎಲ್ರಿ ನಿಮಗೆ ಪಾಸ್ ಇದೇನ್ರಿ, ಇನ್ವಿಟೇಷನ್ ಇದೇನ್ರಿ ಅಂತಾರೆ. ಆ ಕೇಳಿದ ತಕ್ಷಣ ಅವ್ನಿಗೆ ಅವಮರ್ಯಾದೆ ಆಗುತ್ತೆ, ಅವ್ನು ಇನ್ನೊಂದು ಸಲ ಬರೋದಿಲ್ಲ. ಸೊ ಇದೆಲ್ಲವನ್ನು ಗಮನದಲ್ಲಿಟ್ಕೊಂಡು ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ, ಯಾಕೆ ಇಷ್ಟು ಥರ ತುದಿಲಿ ಮಾಡ್ತಾಯಿದ್ರಿ 8 ತಿಂಗಳ ಮಧ್ಯದಲ್ಲಿ? ಯಾವ ರೀತಿ? ಇದರಿಂದ ನಾನು ಒಬ್ಬ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬಾರ್ದು. ಈಗಾಗಲೇ ಅಲ್ಲಿ ಏನೇನೋ ಕಾರಣಗಳಿಗೆ ನಮ್ಮ ಸರ್ಕಾರದ ಮೇಲೆ ಗೂಬೆ ಕುಣಿಸೋ ಕೆಲಸ ನಡೀತಿದೆ, ನಿಮಗೆ ಗೊತ್ತಿದೆ. ಆ ಕಾರಣದಿಂದ ನಮ್ಮ ಸನ್ಮಾನ್ಯ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಮನೆ ಸಿದ್ದರಾಮಯ್ಯನವರ ಇಲಾಖೆ ಇದು. ಅವರ ಗಮನಕ್ಕೆ ಇವೆಲ್ಲ ಬರ್ತಿದೆಯಾ? ಅವ್ರ ಗಮನಕ್ಕೆ ತಂದಿದ್ದಾರಾ? ಅದರ ಅಧಿಕಾರಿಗಳಾಗಲಿ ಅದನ್ನು ಯಾರು ವ್ಯವಸ್ಥಿತವಾಗಿ ಅದರ ಉಸ್ತುವಾರಿ ವಹಿಸ್ಕೊಂಡಿದ್ದಾರೆ ಅವನಾದರೂ ಗಮನಕ್ಕೆ ತಂದಿದ್ದಾರೋ ಏನೋ ಗೊತ್ತಿಲ್ಲ. ಯಾಕಂದರೆ ಮುಖ್ಯಮಂತ್ರಿಗಳಿಗೆ ತುಂಬ ಕೆಲಸಗಳಿದೆ. ಅಲ್ಲ ಸರ್, ಈ ಪ್ರೊಸೀಜರ್ ಎಲ್ಲ ಹೆಂಗೆ ನಡೀತು ಸರ್? ಈಗ ಒಂದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಯೋಜನೆ ಮಾಡಬೇಕು, ಅದಕ್ಕೆ ಸರ್ಕಾರದಿಂದ ಪರ್ಮಿಷನ್ ಕೊಡಬೇಕು, ಸಿದ್ದರಾಮಯ್ಯರಿಂದ ಒಂದು ಸಿಗ್ನೇಚರ್ ಆಗಬೇಕು. ಈ ಥರದ್ದೊಂದು ಪ್ರೊಸೀಜರು ಹೆಂಗೆ ನಡೆಯುತ್ತೆ, ಯಾರು ಮಾಡ್ತಾರೆ, ಅವ್ರ ಗಮನಕ್ಕೆ ಇದೆಲ್ಲ ಇರಲ್ವಾ? ಇದು ನೋಡಿ, ಒಂದು 8 ಪುಟದ್ದು ನಿಮಗೊಂದು ಕಾಪಿ ಕೊಟ್ಟು ಹೋಗ್ತೀನಿ. ಇದು ಯಾವ ರೀತಿ ನಡೆಯುತ್ತೆ, ಇದಕ್ಕೆ ಏನೇನಾಗುತ್ತೆ, ಏನೇನು ವೆಚ್ಚಗಳಾಗ್ತದೆ. ಬಹುಶಃ ನಿಮಗೆಲ್ಲ ಗೊತ್ತಿರ್ಬೇಕು, ಈ ಹಿಂದೆ ಒಂದು ಸಲ ಕಾಂಟ್ರವರ್ಸಿ ಆಗಿತ್ತು. ಆಗ ನಮ್ಮ ಸುನೀಲ್ ಪುರಾಣಿಕ್ ಅಧ್ಯಕ್ಷರಾಗಿದ್ದರು. ನಾನು ಲೋಕಾಯುಕ್ತಕ್ಕೂ ಕಂಪ್ಲೇಂಟ್ ಮಾಡಿದ್ದೆ. ಕಾರಣ ಏನಪ್ಪ ಅಂದರೆ, ಒಂದು ಹೈ ಟೀ ಸಂಜೆಯ ಒಂದು ಚಹಕ್ಕೆ 800 ರೂಪಾಯಿ ಹಾಕಿದರು ಬಿಲ್ಲು. ಅರ್ಥ ಆಯ್ತಾ? ಮತ್ತು ಕುಳಿತುಕೊಳ್ಳೋ ಒಂದು ಚೇರಿಗೆ 1200-300 ಹಾಕಿದ್ರು. ಇದನ್ನೆಲ್ಲ ನಾನು RTNL ತರಿಸ್ಕೊಂಡು ಈ ಹಣ ಇಷ್ಟೆಲ್ಲ ಇದು ದುಂದು ವೆಚ್ಚ ಆಗಿದೆ. ಭಾಳ ಅತ್ಯಂತ ಕಡಿಮೆಯಲ್ಲಿ ಬಹುಶಃ ನಾಗತಿಹಳ್ಳಿ ಚಂದ್ರಶೇಖರ್ ಅಧ್ಯಕ್ಷನಾಗಿದ್ದಂಗೆ ಮಾಡಿದರು. ಅದಾದ ನಂತರ ಮಾಡಿದವರು 5 ಕೋಟಿ 6 ಕೋಟಿ 8 ಕೋಟಿವರೆಗೂ ಮಾಡಿದದ್ದು ನಮ್ಮ ಹತ್ರ ದಾಖಲೆ ಇದೆ. ಸೊ ಆ ಕಾರಣದಿಂದ ನಾನೇನು ಹೇಳ್ತೀನಿ, ಇದರದೊಂದು ಸಂಪೂರ್ಣ ಕಾಪಿ ಕೊಡ್ತೀನಿ. ಇದು ನಾವು ನೀವು ಕೂತ್ಕೊಂಡು ಇವತ್ತು ತಮ್ಮ ಚಾನೆಲ್ ಮೂಲಕ ಚಲನಚಿತ್ರ ರಂಗಕ್ಕೆ, ಸಾರ್ವಜನಿಕರ ಹಣ ಪೋಲಾಗದಂತೆ ಇದನ್ನು ತಡಿಬೇಕಾಗಿದೆ. ಭಾಳ ಜನ ಕೋರ್ಟ್ಗೆ ಹೋಗ್ತಾರೆ. ಲಾಸ್ಟ್ ಟೈಮ್ ಹೋಗಿದ್ರು, ಕೊನೆಯಲ್ಲಿಗೆಲ್ಲ ಅರೇಂಜ್ ಆಗೋಗಿದೆ. ಇದನ್ನು ನಾವು ಸ್ಟೇ ಮಾಡಿದ್ರೆ ಹೊರಗಿಂದ ಎಲ್ಲ, ವಿದೇಶದಿಂದ ಎಲ್ಲನೂ ಬರ್ತಾರೆ ಇದಕ್ಕೆ. ಸೊ ಆ ಕಾರಣದಿಂದ ತೊಂದರೆ ಆಗಬಾರ್ದು ಅಂತೇಳಿ ಅದು ನಡೆದಿದೆ. ಈ ಬಾರಿ ಅದು ಆಗಬಾರ್ದು. ನೀವು ಮಾಡಿ, ನಾನು ಬೇಡ ಅಂತೇಳಿಲ್ಲ. ಚಲನಚಿತ್ರೋತ್ಸವ ನಮ್ಮೆಲ್ಲರಿಗೂ ಒಂದು ಹಿರಿಮೆ, ಗರಿಕೆ. ಆದರೆ ವ್ಯವಸ್ಥಿತವಾಗಿ ಮಾಡಿ. ಚೆನ್ನಾಗಿ ಬರೆದಿದ್ದಾರೆ ಪ್ರೇಮ್ ಕುಮಾರ್ ಹರಿಯಬ್ಬೆ, ನೀವು ಎಲ್ಲ ಮಾಡ್ಕೊಂಡಿದ್ದೀರಾ. ಪೂರ್ವ ಸಿದ್ಧತೆಗಳೇನಾಗಿದೆ, ಯಾವ್ಯಾವ ಸಿನಿಮಾ ತರಬೇಕು, ಯಾವ ಸಿನಿಮಾ ಇಲ್ಲಿಗೆ ಬಂದರೆ ಇಂಡಸ್ಟ್ರಿಗೆ ಅದನ್ನು ನೋಡಿ ನಾವೇನೋ ಕಲಿಯುವಂಥದ್ದು ಏನಾಗ್ತದೆ, ಇದೆಲ್ಲ ಇಲ್ದೇನೆ ಸುಮ್ಮನೆ ನೀವು ಮಾಡೋದ್ರಿಂದ ಚೆನ್ನಾಗಿಲ್ಲ. ಆ ಕಾರಣದಿಂದ ಚಲನಚಿತ್ರೋತ್ಸವ ಬೇಡ ಅನ್ನೋದು ನನ್ನ. ಅದರಲ್ಲೂ ವರ್ಷ ತುಂಬೋದಕ್ಕಿಂತ ಮುಂಚೆನೂ ಬೇಡ ಅಂತ ನಿಮ್ಗೆ ಅನ್ಸುತ್ತೆ? ಇಲ್ಲ, ವರ್ಷ ತುಂಬೋದಕ್ಕೆ ಅಂತಲ್ಲ. ಡಿಸೆಂಬರ್ 31 ನೀವು ಅರ್ಜಿ ಸಲ್ಲಿಸಬೇಕು ಅಂತಿದೆ. ಮತ್ತು ಡಿಸೆಂಬರ್ 31 ಒಳಗೆ ಸೆನ್ಸಾರ್ ಆಗಿರಬೇಕು. 31ನೇ ತಾರೀಕಿಗೆ ಸೆನ್ಸಾರ್ ಆಗೋನು ಯಾವ ರೀತಿ ಅದನ್ನು ಅಪ್ಲೈ ಮಾಡ್ತಾನೆ. ಅಪ್ಲೈ ಮಾಡಿಬಿಟ್ಟು ಆಮೇಲೆ ತಂದು ಕೊಡ್ತಾನೆ. ಆ ಸಿನಿಮಾ ನೋಡ್ತಾರೆ. ಒಂದು 106 ಸಿನಿಮಾ ಬರುತ್ತೆ. ಹೆಂಗೆ ನೋಡ್ತೀರಿ? ನೋಡೋಕ್ಕಾರ ಸಮಯ ಬೇಕಲ್ಲ. ಓಕೆ. ಅಲ್ಲ, ಈ ಕಾರ್ಯಕ್ರಮ ಸಿದ್ಧತೆಗಳಿಗೆ
ಈಗ ಫಾರ್ ಎಕ್ಸಾಂಪಲ್ ಸಾಧು ಕೋಕಿಲ ಅವರೇ ಎಲ್ಲ ಅವ್ರ ಮಾಡ್ಕೊತಾರೆ, ಅಧ್ಯಕ್ಷರಿದ್ದಾರೆ. ಅವ್ರ ಅಧ್ಯಕ್ಷರಿದ್ದಾರೆ, ಅವ್ರ ಅಧ್ಯಕ್ಷತೆಯಲ್ಲಿ ನಡೀತಾ ಇರುತ್ತೆ. ಈ ಪರ್ಮಿಷನ್ ವಿಚಾರದಲ್ಲೆಲ್ಲ ಅವರೇ ಇದನ್ನ ಸಾಧು ಕೋಕಿಲ ಅವ್ರ ಮೇಲೆ ನಾನು ಯಾವುದೇ ರೀತಿಯಾಗಿ ಹೇಳಲ್ಲ. ಕಾರಣ ಏನಂದ್ರೆ ಅವ್ರ ಅಧ್ಯಕ್ಷರು ಹೌದು, ಬಟ್ ಇದನ್ನೆಲ್ಲ ವ್ಯವಸ್ಥೆ ಮಾಡೋದಕ್ಕೆ ಅಲ್ಲೊಬ್ಬರು ಡೈರೆಕ್ಟರ್ ಇರ್ತಾರೆ, ಟೆಕ್ನಿಕಲ್ ಡೈರೆಕ್ಟ್ರು, ಮತ್ತು ನಮ್ಮ ವಾರ್ತಾ ಇಲಾಖೆ ಅಧಿಕಾರಿಗಳಿದ್ದಾರೆ. ಇವರು 16 ವರ್ಷ ಇವರು ಮಾಡಿದಾರಲ್ಲ, ಆ ಅನುಭವದ ಆಧಾರದ ಮೇಲೆ ಇದನ್ನು ಮುಂಚೆ ಏನೇನು ಮಾಡಬೇಕು, ಯಾರ್ಯಾರು ಮಾಡಬೇಕು ಅಂತೆ. ಅಧ್ಯಕ್ಷರಾಗಿ ಸಾಧು ಕೋಕಿಲದ್ದು ಏನೇನಾಗಿದೆಪ್ಪ ಅಂದರೆ ಅವರು ಏನೋ ಒಂದು ಪಟ್ಟಿ ಕೊಡ್ತಾರೆ, ಓಕೆ ಓಕೆ ಅಂತಾರೆ, ಮುಗಿದೋಗುತ್ತೆ. ಅಂದ್ರೆ ಅವ್ರ ಗಮನಕ್ಕೂ ಬಂದಿಲ್ಲ ಅಂತ ಅನ್ಕೋತೀನಿ. ಬಂದಿಲ್ಲೋ ಬರುತ್ತೋ ಬಂದಿದೆಯೋ ಅದು ನನಗೆ ಗೊತ್ತಿಲ್ಲ. ಈ ಪಾಸಿಬಿಲಿಟೀಸ್ ಎಲ್ಲ ಅವ್ರಿಗೂ ಚೆನ್ನಾಗಿ ಗೊತ್ತಿರೋದಲ್ಲ. ಗೊತ್ತಿರುತ್ತೆ, ಯಾಕೆ ಗೊತ್ತಿಲ್ಲ, ಅಧ್ಯಕ್ಷರಲ್ವಾ ಅಲ್ಟಿಮೇಟ್. ಸಾಧ್ಯನೇ ಇಲ್ಲ. ಇದನ್ನು ಯಾವುದೇ ಇಂಥದ್ದೊಂದು ಆಗಬೇಕು ಅನ್ನೋದಿದ್ರೆ ಕೊನೆಗೆ ಅಂತಿಮವಾಗಿ ಅಧ್ಯಕ್ಷರ ಆದೇಶ ಬೇಕೇ ಬೇಕು, ಗಮನಕ್ಕೆ ತರಲೇಬೇಕಾಗ್ತದೆ. ಬಟ್ ನಾನೇನು ಹೇಳ್ತೀನಿ, ಓಕೆ ಸಾಧು ಕೋಕಿಲ ಇಸ್ ದ ಬಿಸಿಯೆಸ್ಟ್ ಆರ್ಟಿಸ್ಟ್, ಅವರು ಬ್ಯುಸಿ ಇರ್ಬೋದು, ಅವರು ಬ್ಯುಸಿನಲ್ಲಾದರೂ ಅಧಿಕಾರಿಗಳು ಅವ್ರ ಕೆಳಗಡೆ ಇರೋರೆಲ್ಲ ಅವ್ರಿಗೆಲ್ಲ ಗಮನಕ್ಕೆ ತರಬೇಕಲ್ಲ. ಸರ್ ದಯವಿಟ್ಟು ಇದನ್ನು ಹಿಂಗೆ ತರಾತುರಿಯಲ್ಲಿ ಮಾಡಬೇಡಿ ಸರ್, ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ. ಸೊ ಆ ಕಾರಣದಿಂದ ನಾವು ಸ್ವಲ್ಪ ಪ್ಲ್ಯಾನ್ ಮಾಡೋಣ, ಒಳ್ಳೊಳ್ಳೆ ಸಿನಿಮಾಗಳನ್ನು ಆಯ್ಕೆ ಮಾಡೋಣ, ಒಳ್ಳೊಳ್ಳೆಯವ್ರನ್ನ ನಾವು ಹೊರದೇಶದಿಂದ ಕರೆಸೋಣ, ಇದೊಂದು ಹಬ್ಬ ಆಗಬೇಕು. ಇಡೀ ಚಲನಚಿತ್ರರಂಗದ ಕಲಾವಿದರು, ತಂತ್ರಜ್ಞರು ಅವರೆಲ್ಲ ಬಂದು ಸಿನಿಮಾ ನೋಡಂಗೆ ಆಗಬೇಕು. ಅದು ಒಂದು ಚಲನಚಿತ್ರರಂಗದ ಒಂದು ಹಬ್ಬದ ವಾತಾವರಣ, ಫೆಸ್ಟಿವಲ್. ದ ನೇಮ್ ಇಟ್ ಸೆಲ್ಫ್ ಚಲನಚಿತ್ರೋತ್ಸವ. ಆ ಚಿತ್ರೋತ್ಸವ ನಮ್ಮೆಲ್ಲರ ಚಿತ್ರೋತ್ಸವ ಆಗಬೇಕು, ಹಬ್ಬ ಆಗಬೇಕು, ಹಬ್ಬ ಆಗಬೇಕು. ಅಷ್ಟೇ ನಂದು, ಬೇರೆ ಇನ್ನೇನು ಯಾರ ಮೇಲೂ ನಾನು ಸರ್ಕಾರದ ಮೇಲೆ ಆಗಲಿ ಅಥವಾ ಸಾಧು ಕೋಕಿಲ ಅವ್ರ ಮೇಲೆ ಆಗಲಿ, ಬಟ್ ಜವಾಬ್ದಾರಿ ಯಾರ ಮೇಲೂ ಅವ್ರ ಜವಾಬ್ದಾರಿ ಅಲ್ವಾ ಇದು? ಅಂದ್ರೆ ನೋಡ್ಕೋಬೇಕಂದ್ರೆ ನೀವು ಚಿತ್ರರಂಗದಲ್ಲಿ ಇದ್ರಿ, ನೀವು ಇದನ್ನೆಲ್ಲ ನೋಟಿಸ್ ಮಾಡಿದಿರಿ, ಇದನ್ನ ದಿಸ್ ಈಸ್ ನಾಟ್ ಪಾಸಿಬಲ್ ಅನ್ನೋದು ನಿಮ್ಗೆ ಗೊತ್ತಾಗಿದೆ ಅಂತಂದಾಗ ಅಧ್ಯಕ್ಷರಾಗಿರುವಂಥ ಸಾಧು ಕೋಕಿಲ ಅವ್ರಿಗೂ ಇದು ಗೊತ್ತಾಗ್ಲೇಬೇಕಲ್ವಾ? ಅದನ್ನೇ ನಾನು ಅವ್ರ ಪ್ರಶ್ನೆ ಕೇಳ್ತೀನಿ. ಇನ್ಫ್ಯಾಕ್ಟ್ 1-2 ಸಲ ಫೋನ್ ಮಾಡೋಕ್ಕೆ ಟ್ರೈ ಮಾಡಿದೆ, ಅವ್ರ ಫೋನ್ ಸಿಗಲಿಲ್ಲ ನನಗೆ. ಇವತ್ತು ಟ್ರೈ ಮಾಡ್ತೀನಿ, ದಯವಿಟ್ಟು ಮುಂದೂಡಪ್ಪ ಅದನ್ನ. ಸುಮ್ಮನೆ ಅದನ್ನು ಮಾಡೋದ್ರಿಂದ ಕೆಟ್ಟ ಹೆಸರು ಬರುತ್ತೆ ಸರ್ಕಾರಕ್ಕೆ. ಒಳ್ಳೆ ಥರದಲ್ಲಿ ಮಾಡಿ ಸರ್ಕಾರದ ಹಣ, ಸಾರ್ವಜನಿಕರ ಹಣವನ್ನು ನಾವು ಸದುಪಯೋಗ ಪಡಿಸ್ಕೊಳ್ಳೋಣ. ಇಲ್ವಾ ಅದಕ್ಕಿಟ್ಟಿರೋ ಹಣ ತೆಗೆದು 2019ರಿಂದ ನೀವೇನು ಸಬ್ಸಿಡಿಗಳು ಕೊಟ್ಟಿಲ್ಲ, ಆ ಸಬ್ಸಿಡಿ ಆದರೂ ಕೊಡಿ, ಒಂದು 10 ಜನ ನಿರ್ಮಾಪಕರು ಸಹಕಾರ ಆಗುತ್ತೆ. ಆ ನಿಟ್ಟಿನಲ್ಲಿ ಪ್ರಯತ್ನಗಳಾಗಿ ಅಲ್ವಾ ಸರ್? ಸಬ್ಸಿಡಿ ಕೊಡಿಸುವ ನೂರಾರು ಬಾರಿ ಹೇಳಿದ್ದೀವಿ. ನಾನು ಕಾವೇರಿ ಮೇಡಮ್ ಅವರು, ಅವರೇ ಸೆಕ್ರೆಟರಿ, ಅವ್ರಿಗೆ ಹೇಳಿದ್ದೀನಿ. ಅದನ್ನು ಪ್ರಭಾಕರ್ ಅಂತಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳು, ಅವ್ರಿಗೂ ಹೇಳಿದ್ದೀನಿ. ಆಮೇಲೆ 1-2 ಸಲ ಫೋನ್ ಮಾಡಿದ್ದೆ, ಕಮಿಷನರ್ ಅವರು 2 ಇದನ್ನು ಇಟ್ಕೊಂಡಿದ್ದಾರೆ, ಅವ್ರು ಬ್ಯುಸಿ ಇದ್ದರು. ಅದಕ್ಕೆ ಸಂಬಂಧಪಟ್ಟವ್ರಿಗೂ ಹೇಳಿದ್ದೀನಿ. ಹಿಂದೆ ನವೀನ್ ಅಂತ ಯಾರೋ ಇದ್ರು, ಈಗ ಅವರಿಲ್ಲ, ಈಗ ಯಾರೋ ಅವ್ರು ಬಂದಿದ್ದಾರೆ. ಮತ್ತು ಆ ಇಲಾಖೆಗೆ ಪತ್ರನೂ ಬರೆದಿದ್ದೀನಿ ನಾನು. ಇನ್ಫ್ಯಾಕ್ಟ್ ಐ ಡೋಂಟ್ ನೋ ಏನಾಗಿದೆ, ಅದಕ್ಕೂ ಆನ್ಸರ್ ಬಂದಿಲ್ಲ. ಇಲ್ಲ ಏನೋ ಅದು ಹಣವನ್ನು ಬೇರೆ ಯಾವುದಕ್ಕೂ ಬಳಸ್ಕೊಂಡು ಏನೋ ಹೆಚ್ಚಿನ ಹಣ ಬೇಕು ಅಂತ FDಗೇನೋ ಬರೆದಿದ್ದೀವಿ ನಾವು. ಅದು ಈ ಒಂದು ಸೆಷನ್ನಲ್ಲಿ ಪಾಸ್ ಮಾಡಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಾಗಲಿ, ಶೀಘ್ರದಲ್ಲಾಗಲಿ. ಅಂದರೆ 19ರಿಂದ 25ವರೆಗೂ ಕಂಪ್ಲೀಟ್ ಆಗುತ್ತೆ ಅಂತ, ಅಥವಾ 19 ಫಸ್ಟ್ 19 ಒಂದು ಫಸ್ಟ್ ಬರಲಿ, ಆಮೇಲೆ ನೋಡೋಣ 20, 21, 22. ಓಕೆ ಸರ್, ಅದ್ರ ಜೊತೆಗೆ ಈ ಥರದ ವಿಚಾರಗಳಲ್ಲಿ ಅಂದರೆ ಇನ್ನು ಸಾಮಾನ್ಯವಾಗಿ ಪ್ರಜೆಗಳ ಮನಿ ಪೋಲಾಗ್ತಾ ಇದೆ ಅಂತ ಅನ್ನಿಸ್ದಾಗ ಒಂದು ದೊಡ್ಡ ಮಟ್ಟದ ಹೋರಾಟ ಅಥವಾ ವಿರೋಧ ವ್ಯಕ್ತಪಡಿಸೋದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೆಚ್ಚಾಗಿರುತ್ತೆ. ಬಟ್ ವೈ ನಾಟ್ ಚಿತ್ರರಂಗ? ಮಾಡ್ತಾ ಇದ್ದಾರೆ, ತುಂಬ ಕಮ್ಮಿ. ಈಗ ಅಂತಲ್ಲ, ಈ ವಿಚಾರ ಎಸ್ಪೆಷಲಿ ಹೇಳ್ಬೇಕಂದ್ರೆ, ಟು ಬಿ ಫ್ರಾಂಕ್, ನಮಗೂ ಕೂಡ ಗೊತ್ತಿರಲಿಲ್ಲ. ಈಗ ನೀವು ಬಂದು ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಕ್ಕೆ ನಮ್ಗೆ ಅರ್ಥ ಆಗ್ತಿದೆ. ಓಕೆ, ಚಿತ್ರರಂಗದಲ್ಲಿ ಸಾಕಷ್ಟು ಜನ ಇದ್ದಾರೆ, ಆದರೆ ವಿರೋಧ ಅಂತ ವ್ಯಕ್ತಪಡಿಸುವ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರು, ಗೆಳೆಯರು ಆಗಿರುವಂತಹ ಕೃಷ್ಣೇಗೌಡರಿದ್ದಾರೆ. ಅವರೆಲ್ಲೋ ಉಡುಪಿ ಹತ್ರ ಶೂಟಿಂಗಲ್ಲಿದ್ದಾರೆ. ನೀವು ಫೋನ್ ಮಾಡಿ ಅವ್ರಿಗೆ, ಸರ್ ಏನು ಸರ್ ಇದು ನಡೀತಾ ಇದೆ, ಇದು ಬೇಕಾ ಏನು ಅಂತ ತೊಗೊಂಬಿಡಿ ಲೈವಲ್ಲೇ ಅವ್ರನ್ನ. ಓಕೆ, ತಗೊಂಡ್ರೆ ಬೇಡ ಸರ್ ಅಲ್ವಾ? ಎಸ್. ನಂಬರ್ ಇದೆಯಾ ಸರ್? ನಂಬರ್ ಇಲ್ಲ, ಕೊಡ್ತೀನಿ ತೊಗೊಂಡು ಕೇಳಿ. ಈಗ ನಾನೊಬ್ಬನೇ ವಿರೋಧಿಸ್ತಿದ್ದೀನಿ ಅನ್ನೋದು ಬೇಡ. ಎಸ್, ನೀವು ಪರ ವಿರೋಧ ಇಬ್ಬರು ಕರೆಸಿ ಚರ್ಚೆ ಮಾಡಿ. ಯಾಕೆ ಬೇಕು ಅನ್ನೋರಿದ್ರೆ ಚೆನ್ನಾಗಿರುತ್ತೆ. ಎಸ್ ಎಸ್, ಕೊಡ್ಲಾ ನಂಬರ್? ಎಸ್ ಸರ್. ಹಾಗೆ ಒಂದು 4-5 ಜನ ನೀವು ಕೇಳಿದ್ರೆ, ಒಂದು ತುಂಬ ಜನಕ್ಕೆ ಇದ್ರ ಬಗ್ಗೆ ಇನ್ಡೆಪ್ತಲ್ಲಿ ಗೊತ್ತಿಲ್ಲ. 885554 ಇವರು ಮಾಡಿ ಸ್ಪೀಕರ್ ಫೋನ್ ಹಾಕಿ. ಫಿಲ್ಮ್ ಚೇಂಬರ್ ಪ್ರೆಸಿಡೆಂಟ್ ಅಲ್ಲ? ಹೌದು, ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರವರು. ಎಸ್. ಅವರ ವಾಣಿಜ್ಯ ಮಂಡಳಿ ಸುಮಾರು 1000ಕ್ಕೂ ಹೆಚ್ಚು ಸಿನಿಮಾ ಆಗಿದೆ. ಎಸ್. ನಂದೇ 2 ಸಿನಿಮಾನೂ ಆಗಿದೆ ಅಲ್ಲಿ.
ಅವರೇ ಅಂತಲ್ಲ, ಎಸ್ ಸರ್. ಅಂದ್ರೆ ಅಲ್ಲ, ಈ ತರ ವಿರೋಧಿಸೋ ವಿಚಾರ ಅಂತ ಬಂದಾಗ ಜಾಸ್ತಿ ಜನ ಕೈ ಜೋಡಿಸಲ್ವಾ ಅಂತ, ನಮ್ಗೆ ಯಾಕೆ ಬೇಕು, ಏನೋ ಮಾಡ್ಕೊಂಡು ಹೋಗ್ತಾರೆ, ಮಾಡ್ಕೊಂಡು ಹೋಗ್ಬಿಡ್ಲಿ ಬಿಡು ಅಂತ. ಹಂಗಾಗ್ಬಾರ್ದು. ನೋಡಿ, ಸತ್ಯನ ನಾವೆಲ್ಲ ಸತ್ಯ ಅಂತ ಒಪ್ಕೋಬೇಕು. ಇದು ಆಗ್ತಾ ಇರೋದು ತಪ್ಪು ಅಂತ ಗೊತ್ತಿದ ಮೇಲೂ ಅದನ್ನು ಮಾಡಿದ್ರೆ ಅದು ಅಷ್ಟು ಸರಿಯಲ್ಲ ಅಂತ ನನ್ನ ಭಾವನೆ. ಒಂದು 5-6 ಜನ ಎಲ್ಲ ಯಾರ್ಯಾರಿದ್ದಾರೆ ದಿಗ್ಗಜರನ್ನ ಎಲ್ಲನೂ ಕೇಳಿ ಕರೆಸಿ ಸ್ಟುಡಿಯೋನಲ್ಲಿ ಪರ ವಿರೋಧ ಚರ್ಚೆ ಆಗಲಿ. ಅಂದರೆ ಈ ಥರ ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗುವಂಥ ಪ್ರಯತ್ನಗಳು ಕಮ್ಮಿ ಆಗ್ತಿದೆ ಇಂಡಸ್ಟ್ರಿನಲ್ಲಿ. ಅದು ಮೊದಲಿಂದನೂ ಆಗಿಲ್ಲ. ಅದು ಬಹುಶಃ ಶೂಟಿಂಗಲ್ಲಿದ್ದಾರೆ ಅಂತ ಕಾಣುತ್ತೆ. ಮಾಡ್ತಾರೆ ನಿಮಗೆ. ಓಕೆ ಓಕೆ. ಮಾಡಿದಾಗ ಅವ್ರನ್ನ ಸಪ್ರೇಟಾಗಿ ತೊಗೊಳ್ಳಿ. ಮಾತಾಡ್ತೀನಿ ಅವ್ರನ್ನೇ ಅಂತಲ್ಲ, ಯಾಕಂದರೆ ಇಮ್ಮಿಡಿಯೇಟಾಗಿ ನನಗೆ ಈ ರೀತಿ ಇದೆ ಬ್ರದರ್, ತಾವು ಎಲ್ಲದಕ್ಕೂ ವಿರೋಧ. ಲಾಸ್ಟ್ ಟೈಮ್ ನಾನೇ ಇದ್ರ ಬಗ್ಗೆ ಪ್ರಶ್ನೆ ಎತ್ತಿ ಅದು ಲೋಕಾಯುಕ್ತಕ್ಕೆಲ್ಲ ಕಂಪ್ಲೇಂಟ್ ಮಾಡಿದೆ. ಅದು ಕೇಸ್ ನಡೀತಿತ್ತು, ಅದು ಎಲ್ಲಿಗೆ ಬಂತು ಏನೋ ಗೊತ್ತಿಲ್ಲ, ನಾನು ವಿಚಾರಿಸೋಕ್ಕಾಗಲಿಲ್ಲ. ಹಂಗಾಗಬಾರ್ದು. ಯಾಕಂದರೆ ಸಾರ್ವಜನಿಕರ ಹಣ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬಾರ್ದು. ಸಿದ್ದರಾಮಯ್ಯನಂತ ಒಬ್ಬ ಅತ್ಯುತ್ತಮ ಮುಖ್ಯಮಂತ್ರಿ ನಾವು ಇಲ್ಲಿವರೆಗೂ ನೋಡಿಲ್ಲ. ಅವ್ರಿಗೆ ಎಲ್ಲ ರೀತಿಯ ನಾಲೆಡ್ಜ್ ಇದೆ. ಬಟ್ ಅನ್ಫಾರ್ಚುನೇಟ್, ಯಾಕೆ ಇದ್ರ ಬಗ್ಗೆ ಯಾರು ಅವ್ರ ಗಮನಕ್ಕೆ ತರ್ತಿಲ್ಲ. ಮೊನ್ನೆ ಬೇರೆ ತರಾತುರಿನಲ್ಲಿ 19-20ರದ್ದು ಪ್ರಶಸ್ತಿನ ಮೈಸೂರಲ್ಲಿ ಅನೌನ್ಸ್ ಮಾಡಿದ್ರು. ಯಾರನ್ನು ಕರೆದಿದ್ರು, ಯಾರ್ಯಾರು ಹೋಗಿದ್ರು. ಅಲ್ಲರಿ, ಸಿನಿಮಾ ರಂಗದವ್ರನ್ನೇ ಕರೆಯೋದೇನೆ, ನೀವು ಸಿನಿಮಾದು ಪ್ರಶಸ್ತಿ ಕೊಡ್ತೀರಿ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಈಗ ನಾವು 44 ದಶಕಗಳಿಗೂ ಹೆಚ್ಚು ಕಾಲದಿಂದ ಸಿನಿಮಾ ರಂಗದಲ್ಲಿದ್ದೀನಿ. ನನಗೆ ಬಿಟ್ಬಿಡಿ, ನಾವು ಹೋದರೆ ಎಲ್ಲೋದ್ರೂ ಹೋಗ್ತೀವಿ ಒಳಗಡೆ. ಭಾಳಷ್ಟು ಜನ ನಮ್ಮ ಹತ್ರ ಕಂಪ್ಲೇಂಟ್ ಮಾಡ್ತಾರೆ, ಸರ್ ಏನು ಸರ್ ನಿಮ್ಮ ಸರ್ಕಾರದಲ್ಲಿ ನಮಗೊಂದು ಇನ್ವಿಟೇಷನ್ ಕಳಿಸಲ್ಲ ಅಂತ. ಅಲ್ಲಿ ಪ್ರಶಸ್ತಿ ಪತ್ರಗಳಲ್ಲಿ ತಪ್ಪುಗಳಾಗಿದೆ, ಹೆಸರು ತಪ್ಪಾಗಿದೆ, ಇನ್ನೇನೋ ಆಗಿದೆ. ಇಂಥದ್ದೆಲ್ಲ ಆಗಬಾರ್ದು. ಯಾವುದೇ ಆಗಲಿ ಕಾರ್ಯಕ್ರಮ ಭಾಳ ಪೂರ್ವ ಸಿದ್ಧತೆ ಆಗಬೇಕು, ಚೆನ್ನಾಗಿ ಆಗಬೇಕು. ಸರಿ, ಇನ್ನೊಂದು ಮಾತು ಹೇಳ್ತಿದ್ರಿ ನೀವು ಆಗಲೇ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ. ಅಂದರೆ ಕನ್ನಡ ಚಲನಚಿತ್ರರಂಗದ ಮೇಲೆ ಅವ್ರದ್ದೇ ಆದಂಥ ಒಂದಷ್ಟು ಕನಸುಗಳಿದೆ. ಅವ್ರಿಗೇನಾದರೂ ನೀವು ಕಾಂಗ್ರೆಸ್ನಲ್ಲೇ ಇರೋದ್ರಿಂದ ಅವ್ರಿಗೆ ಗಮನಕ್ಕೆ ತರೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಅಥವಾ ಚಿತ್ರರಂಗ ಅಂತಂದಾಗ ಅವ್ರು ಹೆಂಗೆ ನೋಡ್ತಾರೆ ಅಂತ? ಈ ವಿಷಯ ಮೊನ್ನೆ ತಾನೇ 2-3 ದಿನಗಳ ಹಿಂದೆ ಇದು ಪ್ರಾರಂಭ ಆಗಿದೆ. ಅವರಿಲ್ಲ, ಅವರು ಮುಖ್ಯಮಂತ್ರಿಗಳೂ ಇಲ್ಲ. ಹಾಗಾಗಿ ನಾನು ಅವ್ರ ಪತ್ರ ಬರೆದಿದ್ದೀನಿ ಮುಖ್ಯಮಂತ್ರಿಗಳಿಗೆ. ಅವರು 20ನೇ ತಾರೀಕಿಗೆ ಬರ್ತಾರೆ, ಎಲ್ಲರೂ ಇದೆ ಅಧಿವೇಶನದಲ್ಲಿ ಇದ್ದಾರೆ. ಖಂಡಿತವಾಗಿ ಅವ್ರ ಗಮನಕ್ಕೆ ತರ್ತೀನಿ. ಬಟ್ ಈ ಇನ್ವಿಟೇಷನ್ಗಳು ಕೊಡ್ತಿಲ್ಲ, ಯಾವುದು ಕಾರ್ಯಕ್ರಮಗಳು ಕರಿತಾ ಇಲ್ಲ ಅನ್ನೋದನ್ನು ನಮ್ಮ ಅಧ್ಯಕ್ಷರ ಗಮನಕ್ಕೆ ತಂದಿದ್ದೀನಿ. ಓಕೆ. ಬಟ್ ನಾನು ವೈಯಕ್ತಿಕವಾಗಿ ನಾನು ಸುಮಾರು ಒಂದು 35-40 ವರ್ಷಗಳಿಂದ ಏನೋ ಡಿ ಕೆ ಶಿವಕುಮಾರ್ ಅವ್ರನ್ನ ನಾನು ಕಂಡಿದ್ದೇನೆ. ಆಗಿನ ಡಿ ಕೆ ಶಿವಕುಮಾರೇ ಬೇರೆ, ಇವತ್ತಿನ ಡಿ ಕೆ ಶಿವಕುಮಾರ್ ಬೇರೆ. ಇವತ್ತು ಅವ್ರಿಗೆ ನಾನು ಅವ್ರನ್ನ ರಾಜಕೀಯ ಕನಸುಗಾರ ಅಂತ ಕರೀತೇನೆ. ಬಹುದೊಡ್ಡ ಕನಸಿದೆ ಅವ್ರಿಗೆ. ಕೇವಲ ನಮ್ಮ ಚಿತ್ರರಂಗಕ್ಕೆ ಅಂತಲ್ಲ, ಬೇರೆ ನಮ್ಮ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ತಗೊಂಡ್ರೆ ಅವ್ರಿಗೊಂದು ಬಹುದೊಡ್ಡ ಕನಸಿದೆ. ಅವರಿಗೆ ಎಲ್ಲ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಆ ಸಂದರ್ಭದಲ್ಲಿ ಆದಂಥ ವಿಷಯದಲ್ಲಿ ಅವರು ಚಿತ್ರರಂಗ ಕುರಿತು ಈ ರೀತಿ ಏನೋ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ, ಬಂದಿಲ್ಲ ಅಂತ. ಪಾಪ ಅವ್ರಿಗೆ ಗೊತ್ತಿಲ್ಲ. ಬಂದಿಲ್ಲ ಅಂದರೆ ಯಾಕೆ ಬಂದಿಲ್ಲ ಅಂತ ಅವ್ರು ಕೇಳ್ಬೋದಾಗಿತ್ತು. ನಮ್ಮನ್ನು ಹೇಳಿದೆ, ಏನು ಸರ್ ಯಾರಿಗೂ ನೀವು ಇನ್ವಿಟೇಷನ್ನೇ ಕೊಡದೆ ನೀವು ಅವ್ರು ಬಂದಿಲ್ಲ ಅಂದರೆ ತಪ್ಪಾಗುತ್ತೆ ಅಂತ. ಅದಲ್ಲದೆ 2019ರ ಇದ್ರ ಬಗ್ಗೆನೂ ನಾನೊಂದು ಪತ್ರಿಕಾಗೋಷ್ಠಿ ಕರೆದಿದ್ದೆ. ನಮ್ಮ ಜನಪ್ರಿಯ ನಟರಾದಂಥ ಕಿಚ್ಚ ಸುದೀಪ್ರವ್ರಿಗೆ ಅತ್ಯುತ್ತಮ ನಟ ಅನ್ನೋ ಪ್ರಶಸ್ತಿನ ಅವ್ರು ತಿರಸ್ಕಾರ ಮಾಡೋದು, ನಂಗೆ ಬೇಡ ಅಂತ. ಹೌದೌದು, ಎಸ್. ಅದನ್ನು ಈಗ ಹೇಳಿದ್ನಲ್ಲ ಆಗಲೇ, ಯಾರೋ ಒಂದು 4 ಜನ ತೀರ್ಮಾನ ಮಾಡೋದಲ್ಲ ಅದು. ನೀವು ಒಂದು ಜ್ಯೂರಿ, ಒಂದು ಸಮಿತಿ ಕೊಟ್ಟರೆ ಆಯ್ಕೆ ಸಮಿತಿಯವ್ರಿಗೆ ಬಿಡಬೇಕು. ಅವ್ರು ಕೊಟ್ಟಿದ್ದನ್ನು ನೀವು ಅನೌನ್ಸ್ ಮಾಡಬೇಕು. ಇದು ಹಿಂದಿನಿಂದ ಬಂದಿದ್ದು. ಯಾರೋ ಅವ್ರವ್ರು ಬೇಕಾದವ್ರಿಗೆ, ಅವ್ರಿಗೆ ಅನಿಸ್ದವ್ರಿಗೆ ಕೊಟ್ಬಿಡೋದು. ಹಂಗಂತ ಹೇಳಿ ಸುದೀಪ್ ಈಸ್ ಒನ್ ಆಫ್ ದ ಬೆಸ್ಟ್ ಆಕ್ಟರ್ ವಾಟ್ ವಿ ಹ್ಯಾವ್ ಸೀನ್. ನೀವು ಅವ್ರದ್ದೆಲ್ಲ ಸಿನಿಮಾ ಅವೆಲ್ಲ ನೋಡಿ ಅಂಥ ಅದ್ಭುತ. ಅವ್ರು ಯಾಕೆ ಬೇಡ ಅಂದ್ರ ನಂತರ ಅವ್ರನ್ನ ಕೇಳ್ಬೋದಾಗಿತ್ತಲ್ಲ, ಸರ್ ಯಾಕೆ ಸರ್ ನೀವು ಬೇಡ ಅಂದರೆ? ಅಂದರೆ ಅವ್ರಿಗೂ ಗೊತ್ತು ಒಳಗಡೆ ಈ ಥರದ್ದೆಲ್ಲ ನಡೀತದೆ ಅಂತ. ಏನೋ ಒಟ್ಟಿನಲ್ಲಿ ಸರಿ ಇಲ್ಲ, ಅದು ಸರಿ ಆಗಬೇಕು. ಈ ರೀತಿ ಅವ್ರಿಗೆ ಎಚ್ಚರಿಕೆ ಕೊಡುವಂಥ ಕೆಲಸ. ಅಂದರೆ ಇಷ್ಟು ದಿನಗಳ ಕಾಲ ಅಧ್ಯಕ್ಷರಾಗಿ ಬಂದವರಲ್ಲಿ ಯಾರು ಪರ್ಫೆಕ್ಟಾಗಿ, ಅಂದರೆ ಎಲ್ಲದನ್ನು ಪರ್ಫೆಕ್ಟಾಗಿ ನಡ್ಸ್ಕೊಂಬಂದವರು ಅಂತ ನಿಮ್ಗೆ ಅನ್ಸುತ್ತೆ? ಇದು ಪ್ರಾರಂಭ ಆಗಿದೆ 8-9 ಅಂತ ಕಾಣುತ್ತೆ ನನ್ನ ನೆನಪಿದ್ದಂಗೆ. ಆಗ ನಮ್ಮ ನಾಗಾಭರಣ ಅವರು ಅಧ್ಯಕ್ಷ. ಅವರು ಇದಕ್ಕೊಂದು ರೂಪುರೇಷೆ ಆಗಬೇಕಲ್ಲ, ಒಂದು ಅಕಾಡೆಮಿ ಹೊಸದಾಗ ಆದಾಗ ಯಾರಿರಬೇಕು ಇದರಲ್ಲಿ, ಯಾರ್ಯಾರು ಸದಸ್ಯರು ಇರಬೇಕು, ಏನಾಗಬೇಕು, ಒಂದಷ್ಟು ಅವರು ಮಾಡಿದ್ರು. ಅಷ್ಟೆಲ್ಲ ಅವ್ರದ್ದು ಅವಧಿ ಮುಗೀತು. ಓಕೆ. ಹೆಚ್ಚು ಕಾಲ ಇದ್ದಂಥವ್ರು ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವರು.
ಅವ್ರು ಅತ್ಯಂತ ಹಿರಿಯ ನಿರ್ದೇಶಕರು, ನಿರ್ಮಾಪಕರು. ಅವರು ಭಾಳ ವಿಶೇಷವಾಗಿಯೂ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಯಾರೂ ಏನು ಅವರವರ ಶಕ್ತಿಯ ಅನುಸಾರ ಈ ಒಂದು ಅವರ ಅಧಿಕಾರ ಅವಧಿನಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ. ಯಾರನ್ನು ನಾವು ಅವ್ರು ಮಾಡಿಲ್ಲ ಅಂತ ನಾವು ಬೆರಳು ತೋರ್ಸೋದು ಬೇಡ. ಅಲ್ಲ ಆ್ಯಕ್ಚುಲಿ ಇನ್ಕ್ಲೂಡಿಂಗ್ ಇಲ್ಲಿವರೆಗೂ ಇವನ್ ಸಾಧು ಕೋಕಿಲ ಆಲ್ಸೋ ಡೂಯಿಂಗ್ ಇಸ್ ಜಾಬ್ ಗುಡ್. ಅಲ್ಲ ಎಸ್ಪೆಷಲಿ ಈ ಪೀರಿಯಡ್ನ ನೋಡ್ತಾ ಇದ್ದಾರೆ ಸರ್, ವಿವಾದಗಳು ಜಾಸ್ತಿ ಇದೆ ಸಾಧು ಕೋಕಿಲ ಅವರ ಅಧ್ಯಕ್ಷರಾದ್ಮೇಲೆ. ನಂಗೆ ಗೊತ್ತಿಲ್ಲ. ಅಂದರೆ ನಾವೇ ನೋಡೋದಂಗೆ ಹೇಳಿದ್ನಲ್ಲ ಆಲ್ರೆಡಿ, ಡಿ ಕೆ ಶಿವಕುಮಾರ್ ಅವರು ನೆಟ್ಟು ಬೋಲ್ಟು ಇದು ಸ್ಟೇಟ್ಮೆಂಟ್ ಕೊಟ್ಟಾಗ ಇಡೀ ಚಿತ್ರರಂಗದಲ್ಲಿ ಸಾಕಷ್ಟು ಜನ ಹಿರಿಯ ನಟರು ಅದಕ್ಕೆ ರೆಸ್ಪಾನ್ಸ್ ಮಾಡಿದ್ರು. ಆದರೆ ಅವ್ರಿಗೆ ಗೊತ್ತಿರಲಿಲ್ಲ ಯಾಕೆ ಅವ್ರು ಬಂದಿಲ್ಲ ಅಂತ. ನೀವು ಹೇಳಿದ್ರೆ ಇನ್ವಿಟೇಷನ್ ಹೋಗಿಲ್ಲ ಅಂತ. ಈ ವಿಚಾರವಾಗಿ ನೋಡಿದಾಗ ಇನ್ವಿಟೇಷನ್ ಕೊಡಬೇಕಾದವರು ಅಕಾಡೆಮಿ ಅಧ್ಯಕ್ಷ ಆಗಿರುವಂಥ ಸಾಧು ಕೋಕಿಲ ಅವ್ರ ಕಡೆಯಿಂದನೇ ಇನ್ವಿಟೇಷನ್ ಹೋಗ್ಬೇಕು. ಅದಕ್ಕಾಗಿ ಸ್ವತಃ ನಾಗಾಭರಣ ಅವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನನಗೂ ಕೂಡ ಇನ್ವಿಟೇಷನ್ ಬಂದಿಲ್ಲ. ನಾನು ಕೊಟ್ಟಿದ್ದೆ ಸ್ಟೇಟ್ಮೆಂಟ್. ಎಸ್ 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 ನಮಗೂ ಕೂಡ ಇನ್ವಿಟೇಷನ್ ಬಂದಿಲ್ಲ ಅಂತ. ಸೊ ಇವ್ರ ಅಧ್ಯಕ್ಷ ಆದಮೇಲೆ ಒಂದಷ್ಟು ಈ ಥರದ ಬೆಳವಣಿಗೆಗಳ ಆಗೋಕ್ಕೆ ಸ್ಟಾರ್ಟ್ ಆಗಿದೆಯಾ, ಅಥವಾ ಅನುಭವದ ಕೊರತೆ ಏನಾದ್ರು ಕಾಣಿಸ್ತಾ ಇದೆಯಾ? ನಾನು ನಿಮ್ಗೆ ಹೇಳಿದೆ, ನಮ್ಮ ಪ್ರೇಮ್ ಕುಮಾರ್ ಹರಿಯಬ್ಬೆ ಬರೆದಿದ್ದಾರಲ್ಲ, ಚಲನಚಿತ್ರ ರಂಗವನ್ನು ಪಕ್ಕಕ್ಕಿಟ್ಟು ನಡೆಯುವಂಥ ಒಂದು ಉತ್ಸವ ಇದು ಅಂತ ಹೇಳಿ. ಹಾಗಾಗಬಾರ್ದು, ಅದನ್ನೆಲ್ಲರೂ ಸೇರಿಸ್ಕೊಂಡು ಮಾಡಬೇಕು ಅಲ್ವಾ? ಓಕೆ ಓಕೆ ಸರ್. ಓಕೆ, ಕೊನೆಯದಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಸಾಧು ಕೋಕಿಲ ಅವ್ರಿಗೆ ಒಂದು ಮಾತು ಹೇಳೋದಾದರೆ ಏನು ಹೇಳ್ತೀರಿ? ಜೊತೆಗೆ ಸರ್ಕಾರಕ್ಕೆ ಒಂದು ಮಾತು ಹೇಳೋದಾದರೆ ಏನು ಹೇಳ್ತೀರಿ? ಸಾಧು ಕೋಕಿಲ ಅವ್ರನ್ನ ಹೇಳೋದಷ್ಟೇ, ನೀವು ತರಾತುರಿದಲ್ಲಿ ಮಾಡಿ ಮತ್ತೆ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಡಿ. ನಿಮ್ಮ ಅವಧಿನಲ್ಲಿ ಈ ಥರ ಆಯಿತು ಅಂಥೇಳಿ ಆಗೋದು ಬೇಡ. ದಯಮಾಡಿ ಇದನ್ನು ಮುಂದೂಡಿ ಒಂದು 3-4 ತಿಂಗಳು ಪೂರ್ವ ಸಿದ್ಧತೆ ಮಾಡಿಕೊಳ್ಳಿ. ಮತ್ತು ಯಾವ್ಯಾವ ಸಿನಿಮಾಗಳನ್ನು ನೀವು ತರಬೇಕು, ಯಾವ್ಯಾವ ಸಿನಿಮಾವನ್ನು ನಾವಿಲ್ಲಿ ಪ್ರದರ್ಶನ ಮಾಡಬೇಕು, ಸಮಿತಿಗಳನ್ನು ಏನೇನು ಮಾಡಿದ್ದಾರೆ, ಯಾರ್ಯಾರು ಜ್ಯೂರಿಗಳಿದ್ದಾರೆ. ಸೊ ಡಿಸೆಂಬರ್ 31ರವರೆಗೆ ನೀವು ಟೈಮ್ ಕೊಡಿ, ಸೆನ್ಸಾರ್ ಮುಗೀಲಿ. ಅದಾದ ನಂತರ ನೀವು ಜನವರಿ 31ರವರೆಗೆ ಒಳಗಡೆ ನೀವು ಅಪ್ಲೈ ಮಾಡ್ಕೊಳ್ಳಿ ಅಂತ. ಕೆಲವೊಮ್ಮೆ ತರಾತುರಿನಲ್ಲಿ ನಾನು ಎಷ್ಟೋ ಸಿನಿಮಾಗಳು ನಾವು ಸುಮ್ಮನೆ ಹಾಕ್ಬಿಡ್ತೀವಿ ಯಾವುದಕ್ಕೆ, ಸೆನ್ಸಾರ್ಗೆ. ಅದಾದಮೇಲೆ ಮತ್ತು ಸೆನ್ಸಾರ್ ಅವ್ರು ಏನೋ ಒಂದಷ್ಟು ಕಟ್ ಕೊಡ್ತಾರೆ. ಈಗ 31ಕ್ಕೆ ನನ್ನ ಸಿನಿಮಾ ನೋಡಿದ್ರಪ್ಪ ಯಾರು ಸೆನ್ಸಾರ್ ಮಂಡಳಿ, ನೋಡ್ಬಿಟ್ಟು ಒಂದಿಷ್ಟು ಉದ್ದಲ್ಲಿ ಇಷ್ಟು ಕೊಟ್ಟರು, ಇಷ್ಟೆಲ್ಲ ಕಟ್ ಮಾಡ್ರಿ ಅಂತ. ಅದನ್ನು ಕಟ್ ಮಾಡಿ ನಾನು ಕೊಟ್ಟು ಅವ್ರು ಯಾವಾಗ ನಂಗೆ ಸರ್ಟಿಫಿಕೇಟ್ ಕೊಡೋದು? ನಾನು ಅವತ್ತೇ ಕೊನೆ ದಿನ ಅಂದರೆ ನೀವು ಹೇಗೆ ಸಾಧ್ಯ? ಆಯ್ತು, 31ರೊಳಗೆ ಬಂದಿಷ್ಟು ಅಷ್ಟೇ ಸಿನಿಮಾ ನೀವು ನೋಡ್ತೀರಾ ಅಂದರೆ ಒಂದು 106 ಸಿನಿಮಾನ 20-25 ದಿನದಲ್ಲಿ ಯಾವ ರೀತಿ ಜ್ಯೂರಿಗಳು ಸಮಿತಿಗಳು ನೋಡಿ ಸ್ಪರ್ಧೆಗೆ ನೀವು ಆಯ್ಕೆ ಮಾಡ್ತೀರಿ. ನಿಮ್ಮದೇ ಆದಂಥ ಇದರಲ್ಲಿ ನಿಮಗೆ ಅಂತಿಮ ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ನೀವೇ ಒಂದು 4 ಸಿನಿಮಾ ಇದಕ್ಕೆ ಕೊಟ್ಬಿಟ್ರೆ ಮತ್ತೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ. ನಾನು ಐ ರಿಕ್ವೆಸ್ಟ್ ಸಾಧು ಕೋಕಿಲ ಅವ್ರಿಗೆ ದಯಮಾಡಿ ಇದನ್ನು ಮುಂದೂಡಿ ಪೂರ್ವ ಸಿದ್ಧತೆ ಮಾಡಿ ಅದ್ಭುತವಾಗಿ ಮಾಡಿ. ಅವ್ರು ಕೇಳಿದ ಸಾಧ್ಯ ಇದೆ. ಅವರು ಅಧ್ಯಕ್ಷರಲ್ವಾ ಅವರು, ಅವ್ರು ಮನ್ಸು ಮಾಡೋದೇ ಸಾಧ್ಯ ಇದೆ. ಅವ್ರು ಮನ್ಸು ಮಾಡಿ ಅವ್ರೋಗಿ ಕೂತ್ಕೊಂಡು ವಾರ್ತಾ ಇಲಾಖೆ ಮಂತ್ರಿಗಳು ಆಗಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ, ಇಲ್ಲ ಸರ್ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಮಾಡೋಣ. ಸೊ ಅದೆಲ್ಲ ಅವ್ರಿಗಿರೋ ಅನುಭವದಲ್ಲಿ ಇನ್ನೂ ಅದ್ಭುತವಾಗಿ ಮಾಡ್ಬೋದು ಅವರು ಅಲ್ವಾ? ಎಸ್ ಎಸ್. ಅಂದರೆ ನನಗೆ ಒಂದು ಡೌಟ್ ಸರ್, ಅಂದರೆ ಈ ಸಿನಿಮಾಗಳು ಸೆಲೆಕ್ಟ್ ಆದಾಗ ಅವರಿಗೆ ಕರ್ನಾಟಕ ಸರ್ಕಾರದ ಕಡೆಯಿಂದ ಪ್ರೈಸ್ ಮನಿ ಇದೆ ಅಲ್ಲ, ಏನಿದೆ ಸರ್? ಮೆಚ್ಚುಗೆ ಅದು ಇದರಲ್ಲಿ ಇದೆ. ನಾನು ನಿಮಗೆ ಇದೊಂದು ಕಾಪಿ ಕೊಡ್ತೀನಿ ನೋಡಿ. ಓಕೆ ಓಕೆ ಓಕೆ. ಪ್ರೈಸಸ್ ಏನಿದೆ, ಏನೇನು ಬರುತ್ತೆ, ಓಕೆ ಓಕೆ, ಅದ್ರ ಬಗ್ಗೆ ಚರ್ಚೆಗಳಾಗ್ತವೆ. ಓಕೆ. ಒಂದು ಅಂದಾಜು ಎಷ್ಟು ಕೋಟಿ ಖರ್ಚಾಗ್ಬೋದು ಒಂದು ಚಲನಚಿತ್ರೋತ್ಸವ ಮಾಡಿ ಮುಗಿಸೋದಕ್ಕೆ? ಹಿಂದೆ ಎಲ್ಲ ನಾನು ಹೇಳಿದ್ನಲ್ಲ 7-8 ಕೋಟಿವರೆಗೂ ಖರ್ಚು ಮಾಡಿದ್ದಿದೆ. ಓಕೆ. ರಾಜೇಂದ್ರ ಸಿಂಗ್ ಬಾಬು ಅವ್ರ ಸಂದರ್ಭದಲ್ಲಿ ಅತಿ ಹೆಚ್ಚು ಖರ್ಚಾಗಿತ್ತು ಅಂತ ಕಾಣುತ್ತೆ ನನಗೆ. ಓಕೆ ಓಕೆ. ಅದಾದಮೇಲೆ ಇವರು ಸಹ ಹೆಚ್ಚು ಖರ್ಚು ಮಾಡಿದ್ರು, ಯಾರು ನಮ್ಮ ಸುನೀಲ್ ಪುರಾಣಿಕ್ ಅವರು. ಓಕೆ. ಅದ್ರ ಬಗ್ಗೆನೇ ನಾನು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಮಾಡಿದ್ದೆ ನಾನು ಈ ಹಿಂದೆ. ತುಂಬ ಖರ್ಚಿದೆ. ಓಕೆ. ನಾನು ಒಂದು ಇದನ್ನು ಮಾಡಲಿಕ್ಕೆ ಕನಿಷ್ಠ ತೀರಾ ಕಡಿಮೆನಲ್ಲಿ ಮಾಡ್ತೀನಿ ಅಂದ್ರೆ ಒಂದು 3-4 ಕೋಟಿ ಬೇಕು, ಚೆನ್ನಾಗಿ ಮಾಡಬೇಕು. ಓಕೆ. 30 ಕೋಟಿನೂ ಮಾಡ್ಬೋದು ದುಡ್ಡಿದ್ರೆ, ಎಲ್ಲ ಪ್ರಶ್ನೆ. ಬಟ್ ತೀರಾ ಎಷ್ಟು ಬೇಕು ಅಷ್ಟರಲ್ಲೇ ನಾವೇ ಚೆನ್ನಾಗಿ ಮಾಡ್ಬೋದು ಅಂತಂದಾದರೆ ಒಂದು 3-4 ಕೋಟಿ ಅಂತೂ ಮಿನಿಮಮ್ ಬೇಕು. ಅಷ್ಟು ದೊಡ್ಡ ಮೊತ್ತದ ಹಣವನ್ನು ವ್ಯಯಿಸ್ತಾ ಇದ್ದಾರೆ ಅಂತಂದರೆ ನೋಡ್ಕೊಂಡು ಮಾಡಿ ಅಂತ ಹೇಳ್ತೀರಿ ಅಷ್ಟೇ. ಇಲ್ಲ ಅದೇ ದಯಮಾಡಿ ನಿಲ್ಲಿಸ್ಬಿಡಿ, ಅದೊಂದು 40 ಜನಕ್ಕೆ ನಿರ್ಮಾಪಕರಿಗೆ ಸಬ್ಸಿಡಿ ಆದರೂ ಕೊಡಿ. ಎಸ್. ಆ ಹಣದಲ್ಲಿ 19ರಿಂದ ನಿಂತ್ಕೊಂಡು ಹೋಗಿದೆ ನಿಂತಿರುವಂಥದ್ದನ್ನು ದಯಮಾಡಿ ಕೊಡಿ. ಓಕೆ. ಸೊ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಇವೆಲ್ಲ ಬಂದಿರಲ್ಲ, ಅದೇ ಪ್ರಾಬ್ಲಮ್.
ಅವ್ರಿಗೆ ಹೋಗಿ ಹೇಳ್ಬೇಕು. ಈಗ ಅಧಿವೇಶನದಿಂದ ಬಂದಮೇಲೆ ನೀವು ಅದೊಂದು ಪ್ರಯತ್ನ ನಾನು ಆಲ್ರೆಡಿ ಲೆಟ್ರ್ ಬರೆದ್ಬಿಟ್ಟು ಪೋಸ್ಟ್ ಮಾಡಿಬಿಟ್ಟಿದ್ದೀನಿ. ಓಕೆ ಅವ್ರು ನೇರವಾಗಿ ಕೈ ಕೊಡ್ತೀನಿ. ಓಕೆ ಓಕೆ ನೋಡೋಣ ಅವ್ರು ಏನು ಹೇಳ್ತಾರೆ. ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಇದಾಗಿತ್ತು ಈ ಸಂದರ್ಶನದ ಉದ್ದೇಶ. ಏನಪ್ಪ ಅಂತಂದರೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಫಿಕ್ಸ್ ಆಗೋಗಿದೆ, ಡೇಟ್ ಫಿಕ್ಸ್ ಆಗೋಗಿದೆ. ಜನವರಿಯಿಂದ ಫೆಬ್ರವರಿವರೆಗೂ ಮಾಡಬೇಕು ಅಂತ ಹೇಳ್ಬಿಟ್ಟು 7 ದಿನಗಳ ಕಾಲ ಡೇಟ್ ಫಿಕ್ಸ್ ಆಗೋಗಿದೆ. ಸೊ ಈ ಡೇಟ್ನಲ್ಲಿ ನೀವೇನಾದರೂ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನ ನೀವು ಅನೌನ್ಸ್ ಮಾಡ್ದಂಗೆ ಮಾಡಿದ್ರೆ ಸಾಕಷ್ಟು ಸಿನಿಮಾಗಳಿಗೆ ಅನ್ಯಾಯ ಆಗುತ್ತೆ. ಸರ್ಕಾರದ ಅಂದರೆ ಜನರ ದುಡ್ಡು ಪೋಲಾಗುತ್ತೆ. ಜೊತೆಗೆ ಯಾವ ಸಿನಿಮಾಗೆ ಯಾವ ರೀತಿ ನ್ಯಾಯ ದೊರಕಿಸಿಕೊಡಬೇಕೋ ಆ ರೀತಿಯ ನ್ಯಾಯ ಪ್ರಶಸ್ತಿಗಳ ವಿಚಾರದಲ್ಲಿ ದೊರಕಿಸಿಕೊಡೋದಕ್ಕೆ ಆಗಲ್ಲ ಅನ್ನೋದು ಮದನ್ ಪಟೇಲ್ ಅವರ ಮಾತು. ಏನನ್ಸುತ್ತೆ ನಿಮಗೆ ಈ ವಿಚಾರವಾಗಿ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ, ಇದರ ಬಗ್ಗೆ ಆದಷ್ಟು ಬೇಗ ಸರ್ಕಾರ ಹಾಗೂ ಅಕಾಡೆಮಿಯ ಅಧ್ಯಕ್ಷರಾಗಿರುವಂಥ ಸಾಧು ಕೋಕಿಲ ಅವರು ಸಹ ಗಮನ ಹರಿಸಬೇಕು ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.